25 ಸಿನಿಮಾ ಕಂಠದಾನ ಕಲಾವಿದ ಅಂದ್ರೆ ಯಾರಿಗ್ ಕಂಠ ಕೊಟ್ಟಿರೋದು ನೀವು ವಿಕ್ರಮ್ ನೋಡಿದಿರಲ್ಲ ಅದ್ರಲ್ಲಿ ವಿಜಯ ಸೇತುಪತಿ. ವಿಜಯ್ ಸೇತುಪತಿ ಏನಂತಾರೆ ಈಗ ಅನ್ಸ್ಕೋಬಾರ್ ನೆಗೆಟಿವ್ ಎಲ್ಲ ಅಂದಿದ್ರು. ಸೊ ಯಾವತ್ತೂ ಹರ್ಟ್ ಮಾಡಿದ ನನಗೆ. ಅಯ್ಯೋ ನನ್ನ ಯಾರು ರೆಕಗ್ನೈಸ್ ಮಾಡ್ತೀವಲ್ಲ, ಅಯ್ಯೋ ನನ್ನ ಯಾರು ಫೋಟೋ ಯಾಕೆ ಗುರು ನಿನ್ಗೆ ಏನ್ ಬೇಕು, ನೀನೊಬ್ಬ ಆರ್ಟಿಸ್ಟ್ ಕೆಲಸ ಮಾಡ್ಬೇಕು. ಕಾಂತಾರ ಮಾಡೋ ಮುಂಚೆ ನೀವು ಹೇಳದ್ನಲ್ಲ ಡಿಸಾಸ್ಟರ್ಗಳು ಎಲ್ಲರ ಜೀವನದಲ್ಲಿ ಇರುತ್ತೆ. ನನ್ನ ಲೈಫಲ್ಲಿ ಆ ಥರದ್ದೇ ಏನೂ ನಡೀತಿಲ್ಲ, ಏನೂ ವರ್ಕ್ ಆಗ್ತಿಲ್ಲ. ಏನೋ ಮಾಡೋಣ ಅಂದು ಒಂದು ಕತೆ ಮಾಡ್ತಾ ಕೂತ್ವಿ, 2 ವರ್ಷ ಸಮಯ ಕಳೆದು ಬರ್ತೀವಿ. ಇನ್ನೊಬ್ರು ಯಾರೋ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಅವ್ರ ಹತ್ರ ಹೋದ್ವಿ, ಒಂದು 6 ತಿಂಗಳ ಸಮಯ ಕಳೆದು ಬರ್ತೀವಿ. ಸುಮಾರು ಆ ಥರದ್ದು ಕಳೆದು ಸಾಕಾಗಿತ್ತು ನಮ್ಮ ಹತ್ರ. ಸಂಪಾದನೆಗೂ ಇಲ್ಲ, ಏನೂ ಇಲ್ಲ. ಡಬ್ಬಿಂಗ್ ಸ್ವಲ್ಪ ಕಮ್ಮಿ ಆಗಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದಷ್ಟು ಸೇವಿಂಗ್ಸ್ ಸಣ್ಣ ಅಮೌಂಟನ್ನು ಇಟ್ಟು ನಾನು, ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ಫ್ರೆಂಡ್ 3 ಜನ ಪಾರ್ಟ್ನರ್ಸ್ ಆಗಿ ಒಂದು ಕಬಾಬ್ ಅಂಗಡಿನ ಮಾಡ್ತಿದ್ವಿ. ಸೊ ರಾಘವೇಂದ್ರ ಸ್ಟೋರ್ಸಿಗೆ ಬಂದು ರಾಘವೇಂದ್ರ ಅವ್ರನ್ನೇ ಕರ್ಕೊಂಡ್ಬಂದು ಅವ್ರ ಕೈಯಾರೇನೆ ಇಡ್ಲಿ ಎಲ್ಲ ತಗೊಂಡು ಅಂಡ್ ಅವಿನಾಶ್ ಸರ್ ಸಕ್ಕದಾಗಿ ಮಾತಾಡಿದ್ರು ಅಂಡ್ ಇವ್ರ ಬಗ್ಗೆ ಒಂದು ಕುತೂಹಲಕಾರಿ ವಿಷಯಗಳನ್ನು ಕೂಡ ಹೇಳಿದ್ರು. ವಾವ್ ಅನ್ಸೋಂಗೆ. ಅಂಡ್ ನಾನು ಅದನ್ನ ಬರ್ಬೇಕಾದ್ರೆ ವಿಶ್ ಮಾಡ್ದೆ ಅವ್ರಿಗೆ. ಬಟ್ ನಾನ್ ವಿಶ್ ಮಾಡಿದ್ದು ಆಮೇಲೆ. ಅವ್ರು ಆಲ್ರೆಡಿ ಆ ಬೇನಲ್ಲೇ ಇದಾರೆ ಅವರು. ಹಂಗೇನಿಲ್ಲ ಮ್ಯಾಮ್, ಕೆಲಸ ಮಾಡ್ಬೇಕಷ್ಟೇ. ಅಣ್ಣ ಹೇಳ್ತಾರಲ್ಲ ಪುರ್ಸೋ ಸಿಗ್ದ ಕೆಲಸ ಸಿಗ್ಬೇಕು ಅಂತ. ಅದ್ರ ಪುರ್ಸತಿಲ್ದಿರೋ ಕೆಲಸ ಕೊಡಪ್ಪ ದೇವ್ರೆ ಅಂತ ಕೇಳಿದ್ರು ಅಂತ ಅಷ್ಟೇ. ಕೆಲಸ ಮಾಡ್ಬೇಕು. ನಾವ್ ಯಾವತ್ತೂ ಯಾರೋ ನಮ್ಮನ್ನ ರೆಕಗ್ನೈಸ್ ಮಾಡ್ಲಿ ಅಥವಾ ಇನ್ನೊಂದು ಯಾರೋ ಬರ್ಲಿ ಏನೋ ಮಾತಾಡ್ಸ್ಲಿ ಅದ್ರ ಮೇಲೆ ನಾವು ಯಾವತ್ತೂ ಕೆಲಸ ಮಾಡಿಲ್ಲ. ಕೆಲಸ ಮಾಡೋಣ ಗುರು. ಸಿನಿಮಾ ಹಂಗೆ ಲೆಕ್ಕ ತಗೊಂಡು ಹೇಳೋದಲ್ಲ ಮೇಡಮ್, ಇದು ನಂದು 25ನೇ ಸಿನಿಮಾ. ಯಾರಿಗೂ ಗೊತ್ತಾಗಲ್ಲ. ಸುಮಾರು ಸಿನಿಮಾಗಳೆಲ್ಲ ಹಿಂಗೆ ಇದ್ದು ಒಂದೊಂದು ಸೀನು 2 ಸೀನಲ್ಲೂ ಬಂದು ಸೊ ಅದು ಯಾವತ್ತೂ ಹರ್ಟ್ ಮಾಡಿಲ್ಲ ನನಗೆ. ಅಯ್ಯೋ ನನ್ನ ಯಾರು ರೆಕಗ್ನೈಸ್ ಮಾಡ್ತೀವಲ್ಲ, ಅಯ್ಯೋ ನನ್ನ ಯಾರು ಫೋಟೋ ಯಾಕೆ ಗುರು ನಿನ್ಗೆ ಏನ್ ಬೇಕು, ನೀನೊಬ್ಬ ಆರ್ಟಿಸ್ಟ್ ಕೆಲಸ ಮಾಡ್ಬೇಕು. ನಿನ್ ಕೆಲಸ ಬೇಕಷ್ಟೇ. ನಿನ್ ಪಾಡ್ ನಿನ್ ಕೆಲಸ ಮಾಡ್ಕೊಂಡು ಹೋಗ. ಅದ್ರ ಪಾಡ್ ಅದೆಲ್ಲ ಬರೋ ಟೈಮಿಗೆ ಬರುತ್ತೆ. 25 ಸಿನಿಮಾ ಕಂಠದಾನ ಕಲಾವಿದ ಅಂದ್ರೆ ಯಾರಿಗ್ ಕಂಠ ಕೊಟ್ಟಿರೋದು ನೀವು ವಿಕ್ರಮ್ ನೋಡಿದಿರಲ್ಲ ಅದ್ರಲ್ಲಿ ವಿಜಯ ಸೇತುಪತಿ. ವಿಜಯ್ ಸೇತುಪತಿ ಎಂತ ಕ್ಯಾರೆಕ್ಟರ್ಸ್ ಅವ್ರು ಪ್ಲೇ ಮಾಡೋದು. ಕನ್ನಡಕ್ಕೆ ಏನೇನ್ ಡಬ್ಬ ಆಗುತ್ತೆ ಅದೆಲ್ಲ ವಾಯ್ಸು ನಮ್ಮ ರಾಘವೇಂದ್ರ ಸರ್ದು. ನಂದೆ ಅದು ಸರ್ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಅಲ್ವಾ ಅವ್ರದ್ದು ವಾಯ್ಸ್. ಅವ್ರಿಗೆ ಡಬ್ ಮಾಡೋದಂದ್ರೆ ಅವ್ರು ಆಕ್ಟ್ ಮಾಡೋದೇ ಅವ್ರಿಗೆ ಡಬ್ ಮಾಡೋದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್. ಹೌದು, ನಾನು ಹೇಳಿದ್ದೆ ನಮ್ಮಲ್ಲಿ ನಮ್ಮ ರಂಗಾಯಣ ಸರು, ರಘು ಸರಿಗೋ ಅಥವಾ ನಮ್ಮ ಸುಚೇಂದ್ರ ಪ್ರಸಾದ್ ಸರಿಗೋ ಡಬ್ ಮಾಡೋದಷ್ಟು ಕಷ್ಟ ಅದು. ಅವ್ರ ಗ್ರಾಫ್ ಹೆಂಗಿರುತ್ತೆ ಅಂದ್ರೆ, ನೀವು ಆಕ್ಟ್ ಮಾಡೋದು ಆಕ್ಟರ್ಗಳ್ದೆಲ್ಲರದ್ದು ಒಂದೊಂದು ಗ್ರಾಫ್ ಇರುತ್ತೆ. ನಾನು ಸೆಟಲ್ ಆಗಿ ಬಿಹೇವ್ ಮಾಡ್ತೀನಿ, ಇನ್ನೊಂದು ಮಾಡ್ತಾರೆ. ಅವ್ರು ಹಿಂಗಿದ್ದವ್ರು ಹಿಂಗೋಗಿ ಬಂದ್ಬಿಡ್ತಾರೆ. ಅದನ್ನ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಅವ್ರಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೆ ಆ ಪಲ್ಸ್ ಹಿಡಿಯೋಕೆ ಆಗಲ್ಲ. ನಾವು ಆ ತರದ ಕ್ಯಾರೆಕ್ಟರ್ ವಿಜಯ್ ಸೇತುಪತಿ. ಹಿಂಗೆ ನಗೋದಿಲ್ಲ, ಸುಮ್ನೆ ನಗ್ತಾರೆ ಹಿಂಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆ ತರ ಕ್ಯಾರೆಕ್ಟರೈಸೇಷನ್ ಮಾಡ್ಕೋತಾರೆ ಅವರು. ಅದನ್ನೆಲ್ಲ ಇಂಚಾಗಿ ಮಾಡ್ತಾ ನಾನು ಫಸ್ಟೇ ಏನಂತಾರೆ 1.5x ಅಲ್ಲಿ ಮಾತಾಡ್ತೀನಿ, ಫಾಸ್ಟ್ ಆಗಿ ಮಾತಾಡ್ತೀನಿ ಅನ್ನೋ ಫಾಸ್ಟ್ ಆಗಿ ಮಾತಾಡ್ಬಿಡ್ತೀನಿ. ಅವರು ಫಾಸ್ಟ್ ಆಗಿ ಮಾತಾಡ್ತಾರೆ, ಅದೆರಡು ಸಿಂಕ್ ಆಗೋಯ್ತು ಅಲ್ಲಿಗೆ. ಸೊ ನಾರ್ಮಲ್ ಆಗಿ ಮಾತಾಡಿದ್ರೆ ಫಾಸ್ಟ್ ಆಗಿ ಮಾತಾಡೋದು ಕಷ್ಟ ಆಯ್ತು ನನಗೆ. ಅದು ಕೂತ್ ಬಿಡ್ತು. ನಂಗೆ ಇನ್ನೂ ಏನಂದ್ರೆ ರಂಗಭೂಮಿ ಕಲಾವಿದರಿಗೆ ಎಲ್ಲದೂ ಈಸಿ. ನೀರ್ ಕುಡ್ದಷ್ಟು ಈಸಿ. ಆಮೇಲೆ ನೀರ್ ತರ ಎಲ್ಲಿಗ್ ಬೇಕಾದ್ರೂ ಮಿಕ್ಸ್ ಆಗ್ಬಿಡ್ತಾರೆ. ಈ ಕಡೆ ಕ್ವಾಟ್ರಿಗೂ ಮಿಕ್ಸ್ ಆಗ್ತಾರೆ, ಈ ಕಡೆ ಹಾಲಿಗೂ ಮಿಕ್ಸ್ ಆಗ್ತಾರೆ, ಲೀಟ್ರಿಗೂ ಮಿಕ್ಸ್ ಆಗ್ತಾರೆ. ಹಂಗೆ ಒಂಥರ ನೀರಿದ್ದಂಗೆ. ಸೊ ನನ್ಗೆ ರಂಗಭೂಮಿ ಕಲಾವಿದ್ರು ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಗೌರವ. ಅವ್ರನ್ನ ಅವ್ರ ನೆರಳು ಟಚ್ ಮಾಡಕ್ ಆಗಲ್ಲ, ಅಷ್ಟು ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ. ಲೈವ್ ಆಡಿಯನ್ಸ್ ನ ಅವರು ಎಂಟರ್ಟೈನ್ ಮಾಡೋದಿದೆಯಲ್ಲ, ಅದು ಅದ್ಭುತ. ಸೊ ಆ ಇದ್ರಿಂದ ನೋಡಕ್ ಹೋದ್ರೆ ನೀವು ರಂಗಭೂಮಿ ಕಲಾವಿದ್ರು ಅನ್ನೋದಕ್ಕೆ ಸ್ಪೆಷಲ್ ನಿಮ್ ಬಗ್ಗೆ ಒಂದು ರೆಸ್ಪೆಕ್ಟ್ ನಮ್ಗೆ. ಎಲ್ಲವನ್ನು ಇವತ್ತು ನಾವೇನ್ ಕೂತಿದೀವೋ ಅದೆಲ್ಲವನ್ನು ಕಲ್ಸ್ಕೊಟ್ಟಿದ್ದೆ ರಂಗಭೂಮಿ. ಅಂದ್ರೆ ಇನಿಷಿಯಲ್ ಸ್ಟೇಜ್ ಇಂದ ನಮ್ಗೆ ರಂಗಭೂಮಿಯಲ್ಲಿ ಯಾರಾದ್ರೂ ಇವತ್ತು ನಾನು ಹೇಳೋದಾದ್ರೆ ಆಕ್ಟಿಂಗ್ ಪ್ಯಾಷನ್ ಬರ್ತಾರೆ ಅಥವಾ ಯಾರಾದ್ರೂ ಏನೋ ಮಾಡ್ಬೇಕು ಅಂತ ಬರ್ತಾರೆ ಅನ್ನೋದಾದ್ರೆ ದಯವಿಟ್ಟು ರಂಗಭೂಮಿಯಲ್ಲಿ ಕಲೀರಿ. ಚಟ್ನಿ ಹಾಕೊಳ್ಳಿ. ದಯವಿಟ್ಟು ರಂಗಭೂಮಿಯಲ್ಲಿ ಕಲೀರಿ. ಸೊ ನಿಮ್ಗೆ ಆ ಪ್ರಾಸೆಸ್ ಹೆಂಗಿರುತ್ತೆ ಅಂದ್ರೆ ಮೇಡಮ್, ಬೇಕಾ ಮ್ಯಾಮ್, ನಮ್ಗೆ ಫಸ್ಟ್ ಕೊಡೋ ಕೆಲಸನೇ ಕಸ ಗುಡಿಸೋ ಕೆಲಸ. ನೀವು ಯಾವ್ದು ಶ್ರೀಮಂತ ಮನೆತನದಿಂದ ಬಂದಿರ್ತೀರಾ, ಲೈಫಲ್ಲಿ ಮುಟ್ಟಿರಲ್ಲ ಪೊರ್ಕೆನ ನೀವು ಬಂದು ಇಡಲೇಬೇಕಲ್ಲಿ. ಇವ್ರು ಏನೋ ದುಡ್ಡು ಇರೋರು ಇವರು ಚೇರ್ ಮೇಲೆ ಕೂತಿರಲಿ ಅಥವಾ ಬಡವ್ರ ಮಕ್ಳು ಕಸ ಗುಡಿಸ್ಲಿ, ಆ ಥರದ ಸೀನೇ ಇಲ್ಲ. ಸರ್ಕಲ್ ಅಂದ್ರೆ ಎಲ್ಲರೂ ಸರ್ಕಲ್, ಎಲ್ಲ ಒಂದೇ ಸಮ, ಬೇರೆ ಏನು ಇರಲ್ಲ ಅಲ್ಲಿ.
ಅವನು ಕಸ ಗುಡಿಸ್ತಾನೆ, ಪ್ರೀತಿಯಿಂದ ಮಾಡಕ್ ಶುರು ಮಾಡ್ತೀವಿ ಎಲ್ಲಾನು. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋತೀವಿ, ವಾಶ್ರೂಮ್ಗಳನ್ನ ಕ್ಲೀನ್ ಮಾಡೋದ್ರಿಂದ ಹಿಡಿದು ನಾವೇ ಮಾಡ್ಕೋತೀವಿ. ಎಲ್ಲವನ್ನೂ ಇಂಚಿಂಚಾಗಿ ಪ್ರತಿಯೊಂದೂ ಸ್ಟೇಜನ್ನ ಎವ್ರಿಡೇ ಗುಡ್ಸಿ ಸಾರಿಸಿ ಅದಕ್ಕೆ ಮುತ್ಕೊಟ್ಟು ಆ ತರದ ಒಂದು ಪ್ರೀತಿ ಅಲ್ಲಿಂದ ಎಲ್ಲವೂ ಶುರು ಆಗುತ್ತೆ ನಮ್ಗೆ. ಸೊ ರಂಗಭೂಮಿ ಅಂದ್ರೇನೆ ಅದಕ್ಕಿರೋ ತಾಕತ್ತೆ ಬೇರೆ, ನೆಕ್ಸ್ಟ್ ಲೆವೆಲ್. ನೀವ್ ಹೇಳಿದ್ ನನ್ಗೆ ಒಂದ್ ಪಾಯಿಂಟ್ ತುಂಬಾ ಇಷ್ಟ ಆಯ್ತು, ಸಮಾನತೆನ ಅಲ್ಲಿ ನೋಡ್ಬೋದು, ಮೇಲೆ ಕೆಳಗೆ ಅಲ್ಲ, ಎಲ್ಲರೂ ಪಕ್ಕೆ ಹಿಡಿಲೇಬೇಕಲ್ಲಿ ಬಂದು. ಅಲ್ಲಿ ಯಾವ ಶ್ರೀಮಂತ ಇಲ್ಲ, ಯಾವ ಬಡವ ಇಲ್ಲ, ಯಾರು ಮೇಲು ಕೀಳು ಇಲ್ಲ, ಜಾತಿ ಧರ್ಮ ಇಲ್ಲ, ಯಾವುದೂ ಇಲ್ಲ. ಆ ಪಾತ್ರಕ್ಕೆ ನೀನಾದ್ರು ನಂಗರೆ ನೀನ್ ಮಾಡ್ಬೋದು. ಅಲ್ಲೂ ಹೆಂಗ್ ನಡೆಯುತ್ತೆ ಅಂದ್ರೆ ಇವ್ ಮಾಡ್ಬಿಡ್ಲಿ ಆ ಪಾತ್ರನ ಅನ್ನೋ ಸೀನೇ ಇಲ್ಲ. ಒಟ್ಟಿಗೆ ಕೂತ್ಕೊಂಡು ರೀಡಿಂಗ್ ಮಾಡ್ತೀವಿ, ಒಟ್ಟಿಗೆ ನಾನು ಹೇಳೋ ಡೈಲಾಗನ್ನೇ ಅವನು ಹೇಳ್ತಾನೆ. ಯಾರು ಚೆನ್ನಾಗಿ ಹೇಳ್ತಾರೆ, ಯಾರು ನಾವ್ ಹೇಳೋದು ತಗೋತಾರೆ, ಅವ್ರ ಮೇಲೆ ಆ ಪಾತ್ರ ನಿಂತಿರುತ್ತೆ. ಈಗ ಬಿಟ್ರೆ ನಿಮ್ಗೆ ಚಿಕ್ಕಪೇಟೆ ನೀವು ಕೇಳ್ಪಟ್ಟಿದ್ದು, ಚಿಕ್ಕಪೇಟೆ ಅದೆಲ್ಲ ಹಳೆ ಬೆಂಗಳೂರು, ನಿಜವಾದ ಬೆಂಗಳೂರು. ಸೊ ನೀವ್ ಅಲ್ಲಿಂದ ನಿಮ್ ತಂದೆ ತಾಯಿ ಯಾರು ರಂಗಭೂಮಿ ಅವರಲ್ಲ, ಯಾರು ಅಲ್ಲ. ಹೆಂಗೆ ನಿಮಗೆ ಕನೆಕ್ಷನ್ ಆಗಿದ್ದು, ಹೆಂಗ್ ನೀವ್ ಅಲ್ಲೋಗಿ ಸಿಗಾಕೊಂಡ್ರಿ? ಡಿಪ್ಲೊಮಾ ಮಾಡಿದ್ದ ನಾನು, ಎಜುಕೇಶನ್ ಓದಿದಲ್ಲ ಸುಂಕದಕಟ್ಟೆ ಅಲ್ಲ, ಕಾಲೇಜ್ ನಮ್ಮ SJP, ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಮಾಡಿದೆ. ಯಾರೋ ಹೇಳಿದ್ರು ನಮ್ಮ ಅಪ್ಪನಿಗೆ, ಅವ್ನು ಪ್ರಿಂಟಿಂಗ್ ಮಾಡಿಸಿ ನಾನು ಪ್ರೆಸ್ಸಲ್ಲಿ ಗೌರ್ಮೆಂಟ್ ಪ್ರೆಸ್ಸಲ್ಲಿ ಕೆಲಸ ಕೊಡಿಸ್ತೀನಿ, ಆರಾಮಾಗಿ ಪ್ರೆಸ್ಸಲ್ಲಿ ಇರಲಿ ಅವನು ಅನ್ನೋ ಥರ. ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ನನಗೆ ಗೌರ್ಮೆಂಟ್ ಕೆಲಸ ಮಾಡ್ಕೊಂಡು ಅಥವಾ ಇನ್ನೊಂದು ಒಂದು ಕಡೆ ಒಂದೇ ಚೇರಲ್ಲಿ ನನಗೆ 20 ವರ್ಷ 30 ವರ್ಷ ಬರೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ, ಬೇಡ ನನಗೆ ಅಂತ. ಸೊ ಅದಾದ್ಮೇಲೆ ಇನ್ನೊಂದು ಏನೋ ಕೆಲಸ ಅದು ಇದು ಅಂದ್ರು, ಡಿಪ್ಲೊಮಾ ಮುಗಿಸ್ದೆ. ಕ್ಯಾಂಪಸ್ ಇಂಟರ್ವ್ಯೂಗೆ ಅಂತ ಒಂದು ಕಂಪನಿಗೆ ಸೆಲೆಕ್ಟ್ ಆದೆ. ಮ್ಯಾಕ್ಮಿಲನ್ ಪಬ್ಲಿಷಿಂಗ್ ಸೊಲ್ಯೂಷನ್ಸ್ ಅಂತ ಕಂಪನಿ ರಿಚ್ಮಂಡ್ ಸರ್ಕಲ್ ಅಲ್ಲಿ ಇದೆ, ಆ ಕಂಪನಿಗೆ ಸೆಲೆಕ್ಟ್ ಆದೆ. ಅಲ್ಲೊಂದು ಇನ್ನೂ 18 ವರ್ಷ ನನಗೆ ಅವಾಗ ಸೆಲೆಕ್ಟ್ ಆದಾಗ ಅವ್ರಿಗೆ ಆ ವಯಸ್ಸು ತಗೊಂಡ್ರು, ಏನಕ್ಕೋ ಇಷ್ಟು ವಯಸ್ಸಿಗೆ ಬರ್ತಾ ಇದೆಯಾ ಅಂತ. ಇಲ್ಲ ಸರ್, ಜವಾಬ್ದಾರಿಗಳು ಜಾಸ್ತಿ ಇದೆ, ನಾನು ದುಡಿಬೇಕು ಅಂದೆ. ಅಷ್ಟೇ ಇಂಟರ್ವ್ಯೂ ಆಗಿದ್ದು ನಂದು, ಬೇರೆ ಟೆಕ್ನಿಕಲ್ ವೈಸ್ ಆಗಲಿ ಇನ್ನೊಂದು ಏನು ಕೇಳಲೇ ಇಲ್ಲ. ಈ ವಯಸ್ಸಲ್ಲಿ ನೀನು ದುಡಿಯೋಕೆ ಬಂದಿದ್ದೆ ಅಂದ್ರೆ ಅರ್ಥ ಆಗುತ್ತೆ ನಿನ್ ಜವಾಬ್ದಾರಿ ಎಷ್ಟಿದೆ ಅನ್ನೋ ಕಾರಣಕ್ಕೆ ಕೆಲಸ ಆಗೋಯ್ತು ನನಗೆ. ಅಲ್ಲೊಂದು 3 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನಾನು ಕವಿತಾ ಮೇಡಮ್ ಅನ್ನೋರ ಅಂಡರಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಫಂಕ್ಷನ್ಸ್ ನಡೆಯೋದು, ಏನಾದ್ರು ಇವೆಂಟ್ಸ್ ಅದು ಇದು ಅಂತ ಹೇಳಿದ್ರೆ ಅಲ್ಲಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಮೊದಲನೇ ಗಂಡು ಮಗ ಆದ್ರೆ ನಾನೊಬ್ಬನೇ, ಎಲ್ಲ ಹೆಣ್ಮಕ್ಳೇ ಇರೋರು. ಯಾರಾದ್ರೂ ಒಬ್ಬ ಹುಡುಗ ಪರ್ಫಾರ್ಮ್ ಮಾಡಕ್ ಏನೋ ಬರ್ತೀರಂದ್ರೆ ನಾನೊಬ್ಬನೇ. ಅವ್ರೇನೋ ತಾಯಿ ಚಾಮುಂಡೇಶ್ವರಿ ಇದೆಲ್ಲ ಮಾಡ್ತಾ ಇರೋ, ನಾನು ರಾಕ್ಷಸನ್ ತರ ಹೋಗ್ತಾ ಇದೆ ಮಧ್ಯ ಇನ್ನೊಂದೇನೇನೋ ಮಾಡ್ತಾ ಇದೆ. ಅವ್ರು ಯಾವ್ದೋ ಡೆಡ್ ಬಾಡಿ ಬೇಕು ಕ್ಯಾರೆಕ್ಟರ್ ಸುಮ್ಮನೆ ಮಲ್ಕೋತಾ ಇದೆ. ಈ ತರದೆಲ್ಲ ಮಾಡ್ತಿದ್ದಾರೆ. ಸುಮ್ಮನೆ ಖುಷಿ ನನಗೆ ಏನೋ ಒಂಥರ ಮಾಡ್ಬೇಕು ಅಂತ. ಸೊ ಅಲ್ಲಿ ಬರೋ ಒಂದಷ್ಟು ಅವಾರ್ಡ್ಗಳಿದ್ರು, ಎಲ್ಲ ಅವಾರ್ಡ್ಗಳು ನನಗೆ ಬೆಸ್ಟ್ ಪಾರ್ಟಿಸಿಪೆಂಟ್ ಇವನೇ, ಬೆಸ್ಟ್ ಇನ್ನೊಂದೇನೋ ಇವನೇ, ಆ ಥರದ್ದೆಲ್ಲ. ಮೇಡಮ್ಮು ಮತ್ತು ಅಲ್ಲಿ ಇದ್ದಂಥ ಜನಗಳು ನನಗೆ ತುಂಬಾ ಮೋಟಿವೇಟ್ ಮಾಡಿದ್ರು. ಹೋಗು ಹೊರಗಡೆ, ಚಿಕ್ಕ ವಯಸ್ಸು ಇನ್ನೂ 20-21 ವರ್ಷ, ಏನಾದ್ರು ಮಾಡು, ಹೋಗು ಏನೋ ಮಾಡೋ. ನಾನು ಪ್ಲಾನ್ ಎಲ್ಲ ರೆಡಿ ಮಾಡ್ಕೊಂಡೆ. ಕರೆಕ್ಟ್ ಗುರು, ನಾನು ಇಲ್ಲೇ ಆಫೀಸಲ್ಲಿ ಉಳಿದ್ಬಿಟ್ರೆ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ನಾನು, ಏನೋ ಮಾಡೋಣ ಅಂದ್ಬಿಟ್ಟು ಒಂದು ಪ್ಲಾನ್ ಶೀಟ್ ರೆಡಿ ಮಾಡಿದೆ. ಇಂಥ ಈ ವಯಸ್ಸು ನನಗೆ ಇಷ್ಟನೇ ಇಯರ್, ಈಗ ಇಲ್ಲಿಂದ ಆಚೆ ಹೋದ್ರೆ ನಾನು ಇನ್ನು 3 ವರ್ಷ, ಮೊದಲನೇ ವರ್ಷ ಫುಲ್ ಕಷ್ಟಪಡ್ತೀನಿ, 2ನೇ ವರ್ಷ ಸಿನಿಮಾ ಮಾಡ್ತೀನಿ, 3ನೇ ವರ್ಷ ಸ್ಟಾರ್ ಆಗ್ಬಿಡ್ತೀನಿ. ಮೇಡಮ್ ಮೈಂಡ್ ಸೆಟ್ ಇದು ನಂದು ಅಂತಲ್ಲ, ಈಗಲೂ ಕೆಲವು ಬರೋ ಎಷ್ಟೋ ಜನರ ಮೈಂಡ್ ಸೆಟ್ ಹಂಗೆ ಇರುತ್ತೆ. ಈ ಮೈಂಡ್ ಸೆಟ್ ಅಲ್ಲಿ ಲಿಸ್ಟ್ ಮಾಡಿದೆ ಮೇಡಮ್. 3ನೇ ವರ್ಷಕ್ಕೆ ಸ್ಟಾರ್ ಆಗ್ಬಿಡ್ತೀನಿ, ಒಂದು ವರ್ಷ ಕಷ್ಟಪಡ್ತೀನಿ, 2 ವರ್ಷ ಸಿನಿಮಾ ಮಾಡ್ತೀನಿ, 3ನೇ ವರ್ಷ ಸ್ಟಾರ್ ಆಗ್ತೀನಿ. ನನಗೆ ಅವಾಗ 24 ಆಗಿರುತ್ತೆ. ಒಳ್ಳೆ ಸ್ಟಾರು, ಒಳ್ಳೆ ಒಂದು ಹೆಂಡತಿನ ಮದುವೆ ಆಗ್ತೀನಿ, ನನ್ನ ಲೈಫ್ ಸೆಟ್ಲ್ ಆಗ್ಬಿಡ್ತೀನಿ. ಈ ತರದ್ದು ಏನೋ ಒಂದು ಭ್ರಮೆ, ಚಿಕ್ಕ ವಯಸ್ಸು ಅಂತ ಹೇಳಿದೆ ಆಗ್ಲೇ. ಸೊ ಅದೇ ತರದ ಭ್ರಮೆ ಈಗಲೂ ಎಷ್ಟೋ ಜನ ಇದ್ದಾರೆ. ಭ್ರಮೆ ಅಲ್ಲ, ಇದು ಮ್ಯಾನಿಫೆಸ್ಟ್ ಅಂತಾರೆ ಇವಾಗ. ಇವಾಗ ಜೆನ್ಜಿ ಅವರು ಮ್ಯಾನಿಫೆಸ್ಟ್ ಅಂತ ಕರೀತಾರೆ. ಸೊ ನಮ್ಗೆ ಅದೇನೋ ಗೊತ್ತಿರಲಿಲ್ಲ ಅವಾಗ ಮ್ಯಾನಿಫೆಸ್ಟ್ ಅಂತ. ನಾವು ಲಿಸ್ಟ್ ಮಾಡ್ಕೊಂಡು ಒಂದಷ್ಟು ಕಡೆ ಹೋಗಕ್ಕೆ ಶುರು ಮಾಡಿದೆ. ಅವಾಗ ನನಗೆ ಯಾರೋ ಹೇಳಿದ್ರು, ಇಲ್ಲ ನೀನ್ ನಟನ ಆಗ್ಬೇಕು ಅಂದ್ರೆ ನೀನ್ ರಂಗಭೂಮಿಯಲ್ಲಿ ಹೋದ್ರೆ ನಿನಗೆ ಅದೇ ಗಾಡ್ ಫಾದರು, ನಿನಗೆ ಸಪೋರ್ಟಿವ್ ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ಯಾರು ಏನು ಇಲ್ಲ ಇಲ್ಲಿ, ಯಾರಾದ್ರೂ ಒಬ್ರು ಬೇಕಲ್ಲ ನಿನ್ನ ಎತ್ತಕ್ಕೆ. ಇಲ್ಲ ಅಂದ್ರೆ ನಿನ್ನೊಳಗೇನೆ ನೀನು ಎದ್ದೋಗೋ ಶಕ್ತಿ ಇರ್ಬೇಕು. ಆ ಶಕ್ತಿ ಬೇಕು ಅಂದ್ರೆ ರಂಗಭೂಮಿಗೆ ಹೋಗು, ನಿನ್ನ ಶಕ್ತಿ ಸಿಗುತ್ತೆ. ಸರಿ, ಯಾರು ಅಂತ ನೋಡ್ತಿರುವಾಗ ನನಗೆ ಒಂದು ಟೀಮ್ ನಂಬರ್ ಸಿಕ್ತು. ಅದು ನಮ್ಮ ಗುರುಗಳಾದ ರಾಜ್ಗುರು ಹೊಸಕೋಟೆ ಅವರು ಮತ್ತೆ ನಮ್ಮ ನಯನ ಸೂಡ ಅವರು. ಅವರೊಟ್ಟಿಗೆ ನಾನು ಒಂದು 5-6 ವರ್ಷದ ರಂಗಭೂಮಿ ಜರ್ನಿ ಮಾಡ್ಬಿಟ್ಟೆ. ಸೊ ಅವರೊಟ್ಟಿಗೆನೆ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೆ. ಅವರೊಟ್ಟಿಗೆ ಪ್ರತಿ ಕೆಲಸಗಳನ್ನು ಹೇಳ್ಕೊಟ್ರು. ಸಣ್ಣ ಸೈನಿಕ ಪಾತ್ರಗಳನ್ನ ಮಾಡಕ್ ಶುರು ಮಾಡಿದ್ದೆ. ಸೊ ಸೈನಿಕ ಪಾತ್ರ, ಸೈನಿಕ ನೋಡಿ ಅಲ್ಲಿಂದ ಬಂದಿದ್ದಾನೆ ಅಂತ. ಸಣ್ಣ ಪಾತ್ರಗಳು, ಹಿಂದೆ ಹೋಗುವಂತ ಕ್ಯಾರೆಕ್ಟರ್ಗಳು ಅಥವಾ ಎಲ್ಲೋ ಜೂನಿಯರ್ ತರ ನೆಟ್ಕೊಂಡು ಹೋಗುವಂತ ಪಾತ್ರ. ನನಗೆ ಇನ್ನೂ ಸ್ಪಷ್ಟತೆ ಇರಲಿಲ್ಲ, ಕನ್ನಡದ ಮೇಲೆ ಹಿಡ್ತಾ ಇರಲಿಲ್ಲ. ಆಫೀಸಲ್ಲಿ ಇದ್ದೆ ಅಂತ ಹೇಳಿದೆ, ಏನು ನಾಲೆಜೇ ಇಲ್ಲ. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ, ನನಗೇನೋ ಬೇರೆ ಬರಬೇಕು ಅನ್ನೋದು. ಯಾವತ್ತೂ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತಾರಲ್ಲ, ಸುಮ್ಮನೆ ಕೆಲಸ ಮಾಡ್ತಾ ಹೋದೆ. ಒಂದು 3 ವರ್ಷ ಆದ ನಂತರ ಒಂದು ಒಳ್ಳೆ ಕ್ಯಾರೆಕ್ಟರ್, ಇನ್ನೊಂದು ವರ್ಷ ಆದ್ಮೇಲೆ ನಾನೇ ಲೀಡ್ ಮಾಡಕ್ಕೆ ಶುರು ಮಾಡಿದೆ.
ಶರೀಫ್ ಅಜ್ಜ ಅನ್ನೋ ಒಂದು ನಾಟಕ ಶರೀಫ್ರ ಬಗ್ಗೆ. ನಾನು ಶರೀಫ್ ಅಜ್ಜನ್ ಪಾತ್ರ ಮಾಡಿದ್ದೆ. ಸಂತ ಶಿಶುನಾಳ ಶರೀಫ್ರದ್ದು ಪಾತ್ರ ನಾನು ಮಾಡಿದ್ದೆ. ಸೊ ಅವಾಗ ಬಿಡಕ್ ಶುರು ಆಗಿ ಗಡ್ಡ. ಅಲ್ಲಿವರೆಗೂ 0 ಶೇವ್ ನಾನು, ಕ್ಲೀನ್ ಶೇವ್, ಕಟ್ ಮಾಡಿ ನಿಮ್ಗಲ್ಲ, ನನ್ನ 10 ವರ್ಷ ಸ್ನೇಹಿತರಿಗೆ ಯಾರಿಗೂ ಗೊತ್ತಾಗಲ್ಲ, ನೋಡೇ ಇಲ್ಲ ಅವ್ರು ಯಾರೋ ತೆಗ್ದಿ. ಸೊ ಅಲ್ಲಿಂದ ಬಿಡಕ್ ಶುರು ಆಗಿತ್ತು. ರಾಘು ಈ ತರ ಒಂದು ಶರೀಫ್ ಅಜ್ಜರ್ ಪಾತ್ರ ಮಾಡ್ತೀಯಲ್ಲ, ಒಂಚೂರು ಗಡ್ಡ ಹಾಕ್ಬೋದು ಬಿಡು, ನೋಡೋಣ ಹೆಂಗ್ ಬರ್ಕಾಗತ್ತೆ, 1-2 ತಿಂಗಳು ಟೈಮ್ ಇದೆ ರಿಹರ್ಸಲ್ಗೆ ಬಿಟ್ಟೆ. ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಅಲ್ಲಿಂದ ಹಂಗೆ 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 ಕ್ಯಾರಿ ಆಗ್ಬಿಟ್ಟೆ. ಅದಾಗಿ ಒಂದಷ್ಟು ನಾಟಕಗಳು. ನಂತರ ಸೀರಿಯಲ್ ಏನೋ ಟ್ರೈ ಮಾಡೋಣ ಹಂಗೆ ಹಂಗೆ ಅಂತ ಯಾವುದೋ ಆಡಿಷನ್ಸು ಹೋಗಿ ಶುರು ಮಾಡಿದೆ. ಸ್ವಲ್ಪ ಹೇಳ್ಕೊಟ್ರಲ್ಲ ಗುರುಗಳು, ಏನು ಮಾಡಬೇಕು ನಟನಾಗ್ಬೋದು ಅಂತೆಲ್ಲ ತೋರಿಸ್ಕೊಟ್ರು. ಸರಿ ನಟನಾಗ್ಬೋದು ಅಂತ ಗೊತ್ತಾದ್ಮೇಲೆ ಒಂಚೂರು ನನ್ನ ಡ್ರೀಮ್ ಇತ್ತಲ್ಲ, 3 ವರ್ಷದ ಪ್ಲಾನ್. ಸೊ ಆ ಪ್ಲಾನಿಗೆ ವರ್ಕೌಟ್ ಮಾಡೋಣ ಅಂತ ಹೇಳಿ ಆಚೆ ಬಂದೆ. ಸೀರಿಯಲ್ಗೆ ಅಂತ ಬಂದೆ. ಒಂದಷ್ಟು ಸೀರಿಯಲ್ಗಳನ್ನು ಮಾಡಿದೆ. ಜೊತೆಲಿ ಅಂತ ಸೀರಿಯಲ್ ಬರ್ತಿತ್ತಾಗ ಆ ಸೀರಿಯಲ್ ಅಲ್ಲೂ ಪಾತ್ರ ಮಾಡಿದ್ದೆ. ನನ್ನ ಫಸ್ಟ್ ಸೀರಿಯಲ್ ರೋಬೋ ಫ್ಯಾಮಿಲಿ ಅಂತ ಅವ್ರ ತಂದೆ ನನಗೆ ಮೊದಲನೇ ಪೇಮೆಂಟ್ ಕೊಟ್ಟಿದ್ದು, ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿದ್ ಮೊದಲನೇ ಮಾಸ್ಟರ್ ಆನಂದ್ ಸರ್ ತಂದೆ. ಅವ್ರದ್ದು ತುಂಬಾ ದೈವತ್ವಪ್ಪ ಮೇಡಮ್. ಫಸ್ಟ್ ಪೇಮೆಂಟ್ ಅವ್ರ ಕೈಯಿಂದ ಮೇಡಮ್ ಆನಂದ್ ಸರ್ ಅವ್ರ ತಂದೆ ಕೊಟ್ಟಿದ್ದು ರೋಬೋ ಫ್ಯಾಮಿಲಿಯಲ್ಲಿ ಒಂದು ಪಾತ್ರ ನಂದು. ನನ್ 200 ರೂಪಾಯಿ ದುಡ್ಡು ಕೊಟ್ಟಿದ್ರು ನನಗೆ. ನಾನು ಫಸ್ಟ್ ಪೇಮೆಂಟ್ 200 ರೂಪಾಯಿ ಕೊಟ್ಟಿದ್ರು. ನಾನದನ್ನ, ನೀವು ನಂಬಲ್ಲ ಅದ್ರದ್ದು ಕತೆ, ನಾನದನ್ನ ತುಂಬಾ ಎಮೋಷನಲ್ ಆಗಲ್ಲ, ಈ ವಿಡಿಯೋಸ್ ಎಲ್ಲ ನೋಡ್ತೀನಲ್ಲ, ವೀಕೆಂಡ್ ವಿತ್ ರಮೇಶ್ ಅದು ಇದೆಲ್ಲ ನೋಡ್ತೀನಲ್ಲ, ಈ ತರದ ಒಂದು ಕಂಟೆಂಟ್ ಸಿಗ್ತಿದೆ ಅಂದ್ಬಿಟ್ಟು ನಾನು ಎಮೋಷನಲ್ ಆಗೆಲ್ಲ ಇಟ್ಕೊಂಡದ್ರ ಮೇಲೆ ನಿಜವಾಗ್ಲು ಮೇಡಮ್ ಮೇಡಮ್ ಡ್ರೀಮು ಹಿಂಗಿರ್ಬೇಕು. ಮುಂದೊಂದ್ ದಿನ ಹೋಗ್ತೀನಿ ಗುರು, ಅಲ್ಲಿ ಕುತ್ಕೊಂಡು ಮಾತಾಡಕ್ ಬೇಕು ಇದಂತ ನೆನಪಿಗೆ ಅದನ್ನ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಜೋಪಾನ ಮಾಡಿ ಅದು ಫೋಲ್ಡ್ ಆಗ್ದಿರೋ ತರ ನೋಡ್ಕೊಂಡು ನನ್ನ ಕಬೋರ್ಡ್ ಅಲ್ಲಿ ನನ್ನ ಬಟ್ಟೆಗೆ ಕೇಳಿಸ್ಕೊಳ್ಳಿ ಕತೆ, ಬಟ್ಟೆ ಕೆಳಗಿಟ್ಟಿದ್ದೆ. ಅದನ್ನ ನಾವ್ ಯಾವಾಗ ಸುಂಕದ ಕಟ್ಟೆಯಿಂದ ಮನೆ ಖಾಲಿ ಮಾಡಿದ್ವಿ ನಾಗರಬಾವಿಗೆ, ಅವಾಗ್ಲೂ ಜೋಪಾನವಾಗಿ ತಂದೆ ಮೇಡಮ್. ಅದನ್ನ ಜೋಪಾನವಾಗಿ ತಂದು ನಾಗರಬಾವಿಗೆ ನನ್ನ ಕಬೋರ್ಡ್ ಅಲ್ಲಿ ಇಟ್ಟೆ. ಅದನ್ನ ನಾನೆಲ್ಲೋ ಆಚೆ ಹೋಗಿದ್ದೀನಿ, ನಮ್ಮಮ್ಮ ಏನ್ ಮಾಡ್ಯಾರೆ, ಬಟ್ಟೆ ಜೋಡಿಸೋ ಟೈಮಲ್ಲಿ ಕಾಣಿಸಿದೆ 200 ರೂಪಾಯಿ ಸಿಕ್ಕಿದೆ. ಸಾಯಂಕಾಲ ಬರ್ತೀನಿ, ಆ ದುಡ್ಡು ಇಲ್ಲ ಅಲ್ಲಿ. ನಂಗೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು, ಅಮ್ಮ ಇಲ್ಲಿ ಇದಕ್ಕೆ ಕಾಸಿಲ್ಲ ಹೋಯ್ತಮ್ಮ. ಯಾವ ಕಾಸು ಅಂದ್ರು, ಇಲ್ಲ 200 ರೂಪಾಯಿ ದುಡ್ಡು ಇಟ್ಟಿರಲ್ಲ ಅಂತ. ಆರ ಮೊಸರು ತಂದೆ ಆದ್ರು. ಈ ಎಮೋಷನ್ ಹೆಂಗ್ ಹೊಡೆದೋಯ್ತು ಅಂದ್ರೆ ಮೇಡಮ್, ಅಯ್ಯಯ್ಯೋ ನಾನೊಂದು ಎಲ್ಲೋ ಮಾತಾಡೋಣ ಅಂತ ಇಟ್ಟಿದ್ ಕತೆನ ಹಾಳು ಮಾಡ್ಬಿಟ್ಟಲ್ಲ ಮಮ್ಮಿ ಅಂತ. ನನಗೇನ್ ಕನ್ಸು ಬಿದ್ದಿರತ್ತಾ, ನೀನ್ ಬರಿಬೇಕಿತ್ತು ಅದ್ರ ಮೇಲೆ ಅಂದ್ರು. ಏನ್ ಮಾಡ್ಲಿ ಪಾಪ. ಸೊ ಹಂಗಾಯ್ತು ಆ ಕತೆ. ನೋಡಿ ಹೆಂಗಾಗೋಯ್ತು ಅಂತ. ಓಕೆ, ಅದ್ ನೆನಪು ಯಾವಾಗ್ಲೂ ನನ್ನ ಹತ್ರ ಶಾಶ್ವತವಾಗಿರುತ್ತೆ. ನೋಟ್ ಇಲ್ಲ ಅಂದ್ರೆ ಇಲ್ಲ ಪರವಾಗಿಲ್ಲ, ಆ ನೆನಪು ಕೂಡ ನನ್ನ ಹತ್ರ ಯಾವತ್ತೂ ಶಾಶ್ವತ. ಸೊ ಆ ತರದ ಒಂದು ಕತೆ. ಅಲ್ಲಿಂದ ಜರ್ನಿ ಶುರು ಆಯ್ತು. ಅಲ್ಲಿಂದ ಸಿನಿಮಾ ಆಡಿಷನ್ಗೆ ಹೋಗೋಣ ಅಂತ ನಾವು ನಾಟಕ ಇತ್ತು ಅವತ್ತು, ಮದರ ಚೆನ್ನೈ ಅನ್ನೋ ನಾಟಕ ಇತ್ತು. ಸಾಯಂಕಾಲ ಬೆಳಿಗ್ಗೆ ಆಡಿಷನ್ ಕತೆ ಹೇಳ್ತಿದ್ರಿ ನೀವು. ಶರೀಫಂದು ಅದ್ರಲ್ಲಿ ನಿಮ್ಗೆ ಅವ್ರದ್ದು ಒಂದಷ್ಟು ಗೀತೆಗಳು ನಂಗೆ ಸಖತ್ ಇಷ್ಟ. ನಿಮ್ಗೆ ಯಾವ್ದಾದ್ರು ಬರತ್ತಾ? ನನಗೆ ಅಂದ್ರೆ ಹಾಡೋದ್ರಲ್ಲಿ ನಾನು ತುಂಬಾ ವೀಕು ಮ್ಯಾಮ್. ಗೊತ್ತು ನನಗೆ ಹಾಡುಗಳು ಗೊತ್ತು. ಅಲ್ಲ ವಾಯ್ಸ್ ಚೆನ್ನಾಗಿದೆ, ಸಂಗೀತ ಕಲ್ತಿಲ್ಲಮ್ಮ. ಸಂಗೀತ ಕಲ್ತವ್ರು ಇದನ್ನ ನೋಡಿದ್ರೆ ಬೈತಾರೆ ಕೊಲೆ ಮಾಡ್ತಾರೆ. ನೀವು ತುಂಬಾ ರಾಗಬದ್ಧವಾಗಿ, ರಾಸಬದ್ಧವಾಗಿ ಏನೇನು ಕನ್ನಡದಲ್ಲಿ ವರ್ಡ್ಗಳು ಇದಾವಲ್ಲ, ಆ ಎಲ್ಲಾ ವರ್ಡ್ಗಳನ್ನ ಹೇಳಿ ಸೂಪರ್ ಆಗಿ ನೀವು ಚಟ್ನಿ ಹಾಕೊಂಡು ಇಡ್ಲಿ ತಿನ್ನಿ ಕಂಟಿನ್ಯೂ ಮಾಡಿ ಆಯ್ತಾ. ಅಷ್ಟೆಲ್ಲ ಆಡಿದ್ರೆ ಫೇಮಸ್ ಆಗಲ್ಲ. ನೀವ್ ಯಾವಾಗ ಚೆನ್ನಾಗಿ ಹೇಳ್ತೀರ ಅವಾಗ ಫೇಮಸ್ ಆಗಲ್ಲ. ಯಾಕಂದ್ರೆ ನೋಡಿ, ಅಷ್ಟು ಸಂಗೀತ ಕಲ್ತು ಹಗಲು ರಾತ್ರಿ ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಎದ್ದು ರಾಗನ ಜೋಡಿಸಿ ಮಾಡಿ ಎಲ್ಲಾ ಮಾಡಿದ್ರೆ ಅವ್ರು ಎಷ್ಟು ಜನ ಉದ್ಧಾರ ಆಗಿದ್ದಾರೆ, ಎಷ್ಟು ಜನಕ್ಕೆ ಎಷ್ಟು ಜನ ಗೊತ್ತಿದ್ದಾರೆ. ಬಟ್ ಇದು ಒಂದ್ ಹಾಡಿಂದ ಹೆಂಗೆ ಫೇಮಸ್ ಆಗಿದೆ. ಅದಕ್ಕೆ ಜೆನ್ಸಿ ಅನ್ನೋದು ನೋಡಿದ್ರ ನೀವ್ ಇವಾಗ ಅವ್ರಿಗೆ ಕಾಂಪಿಟೇಟರ್ ಆಗ್ಬೇಕು. ಅಯ್ಯೋ ಮೇಡಮ್, ನೀವ್ ಯಾವ್ದಾದ್ರು ನಿಮ್ಗೂ ಅದ್ರ ಬಗ್ಗೆ ನೀವ್ ಯಾವ್ದಾದ್ರು ಹಾಡಿದ್ರೆ ಬೇಕಾದ್ರೆ ನಾನ್ ನಿಮ್ ಜೊತೆಗೆ ಹ್ಞೂ ಮೇಡಮ್ ತಾಳ ಹಾಕ್ಬೋದು. ನಾನ್ ಹಾಡಿದ್ರೆ ಕಾಗೇನು ಕಾ ಅನ್ನಲ್ಲ ಹಂಗೋ ಪಾಪ ಅವಳಿಗಿನ ಬೆಟರ್. ಅದಕ್ಕೆ ಇಬ್ರು ಕಾಂಪ್ರ ಆಗ್ಬಿಟ್ಟು ಹಾಡೋದ್ ಬಿಟ್ಬಿಡೋಣ, ನೋಡಿದ್ರ ಮಾತಾಡೋಣ. ಬಟ್ ಆದ್ರೂ ಒಂದ್ ಹಾಡು ಆಡಿಸ್ತೀನಿ. ಅಯ್ಯೋ ಎನಿವೇಸ್, ಈಗ ಸಿನಿಮಾ ಅಂದ ತಕ್ಷಣ ರಂಗಭೂಮಿಯಿಂದ ಸಿನಿಮಾ ಬಂದಾಗ ಅದನ್ನೇ ಆ ಪಾಯಿಂಟ್ ಅಲ್ಲಿ ಹೇಳಕ್ ಬಂದೆ ನಾನು. ಕಂಟಿನ್ಯೂ ಮಾಡ್ಲಾ? ಮಾಡಿ. ಸೀರಿಯಲ್ಗಳನ್ನ ಮಾಡ್ತಾ ಬಂದೆ, ಒಂದಷ್ಟು ಸೀರಿಯಲ್ಗಳು, ಸುಮಾರು ಪಾತ್ರಗಳನ್ನೇ ಮಾಡಿದೆ. ಆಮೇಲೆ ಸಿನಿಮಾ ಅನ್ನೋ ಆಸೆ ಇತ್ತಲ್ಲ, ನಾಟಕ ಇತ್ತು ಮದರ ಚೆನ್ನಯ್ಯ. ಬೆಳಗ್ಗೆ ನಾನು ಆಡಿಷನ್ಗೆ ಬಂದು ಕರೆದಿದ್ರು. ತಲಕಾಡು ಗುರುರಾಜ್ ಅಂತ ನಮ್ಮ ಸರ್ ಒಬ್ರಿದ್ರು, ಅವರು ರಂಗಾಯಣದ ನಿರ್ದೇಶಕರಾಗಿದ್ರು. ನಮಗೆ ಲೈಟಿಂಗ್ ಕ್ಲಾಸ್ಗೂ ಮತ್ತೆ ವರ್ಕ್ಶಾಪ್ಸನ್ನ ತಗೊಳಕ್ಕೆ ನಮಗೆ ಬರ್ತಿದ್ರು. ನಾವು ಜಿಂಕೆ ಪಾರ್ಕಲ್ಲಿ ಚಾಮರಾಜಪೇಟೆ ರಿಹರ್ಸಲ್ ಮಾಡ್ತಿದ್ವಿ. ಅವರು ಹೇಳಿದ್ರು, ಕಿರಿಕ್ ಪಾರ್ಟಿ ಆಡಿಷನ್ ನಡೀತಾ ಇದೆ, ನಾನು ಕೂತ್ಕೋತಾ ಇದ್ದೀನಿ ಒಳಗಡೆ ಆಡಿಷನ್ಗೆ, ಯಾರು ಹುಡುಗರು ಬರಂಗಿದ್ರೆ ಬನ್ನಿ ಅಂತ. ಸರಿ ಆಯ್ತು ಅಂತ ಹೇಳಿ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ, ಸಾಯಂಕಾಲ ನಾಟಕ ಬೇರೆ, ಬೇಗ ಹೋಗ್ಬಿಡೋಣ ಗುರು ಅಂತ ಬೇಗ ಹೋಗಿ ಟ್ರೈ ಮಾಡಿದ್ದು ಆಡಿಷನ್ ಕಿರಿಕ್ ಪಾರ್ಟಿ.
ಸೊ ಅಲ್ಲಿ ಸಿಕ್ಕಿದ್ದು ನನಗೆ ಸಲ್ಮಾನು, ಎಲ್ಲೋ ಹೋಗಿದ್ದು. ಅಲ್ಲಿ ಮೊದಲನೇ ಸಿನಿಮಾ ಕೊಟ್ಟಿದ್ದೆ ಆಡಿಷನ್ ಕಿರಿಕ್ ಪಾರ್ಟಿ. 4,500 ಜನ ಏನೋ ಇದ್ವು. ಅದ್ರಲ್ಲಿ ಒಂದು 4 ಜನ ಸೆಲೆಕ್ಟ್ ಆದ್ವಿ. ಅದೇನೋ ನಮ್ಮ ಮನೆ ಬರೋ ಚೆನ್ನಾಗಿತ್ತು, ನಮ್ಮ ಅದೃಷ್ಟ ಚೆನ್ನಾಗಿತ್ತು ಗೊತ್ತಿಲ್ಲ. 4 ಜನ ಸೆಲೆಕ್ಟ್ ಆದ್ವಿ. ಆ 4 ಜನದಲ್ಲಿ ನಾನು, ನನ್ನ ಜೊತೆ ಇದ್ದ ಸಲ್ಮಾನು, ಹರ್ಷ, ನಾವು 3 ಜನನೇ ಅಲ್ಲಾದ್ವಿ. ಇನ್ನೊಂದಿಬ್ರು ಹೀರೋ ಗ್ಯಾಂಗಲ್ಲಿ ಬಂದ್ವಿ. ಸೊ ಅಷ್ಟು ಜನ ಆಡಿಷನ್ ಇಂದ ಸೆಲೆಕ್ಟ್ ಆದ್ರು ಕಿರಿಕ್ ಪಾರ್ಟಿ. ಅಲ್ಲಿಂದ ಶುರು ಆಗಿದೆ ರಿಷಬ್ ಅಣ್ಣನ್ ಜರ್ನಿ, ರಕ್ಷಿತ್ ಅಣ್ಣನ್ ಪರಿಚಯ. ಪ್ಯೂರ್ ಪ್ಯಾಷನ್ ಮೆಮರಲ್ಲ ಹೇಳ್ತೀವಲ್ಲ. ಸುಮಾರು ಟಾಕ್ ಇತ್ತು ನಮ್ಗೆ ಯೂಶಲಿ ನಾವು ಸಿನಿಮಾ ಏನೋ ಮಾಡ್ತೀವಿ, ನಮ್ಮನೆ ಹತ್ರ ಆಗ್ಲಿ ಅಥವಾ ನಮ್ಮ ಅಕ್ಕಪಕ್ಕದವ್ರಾಗ್ಲಿ, ಯಾಕೋ ಹೋಗ್ತೀಯ ಸಿನಿಮಾಗೆಲ್ಲ, ಅಲ್ಲೆಲ್ಲ ಬರೀ ಅಂಥದ್ದು ಕಣ ಹಂಗೆ ಹಂಗೆ ಮಾಡ್ಬಿಡ್ತಾರೆ, ಅಲ್ಲಿ ಒಂದು ಇದಿರ್ಬೇಕು, ಹಂಗೆ ಏನೇನೇನೋ ಏನಂತಾರೆ ಈಗ ಅನ್ಸ್ಕೋಬಾರ್ದು ನೆಗೆಟಿವ್ ಎಲ್ಲ ಅಂದಿದ್ರು. ಆದ್ರೂ ನಾವು ಒಂದು ಗೊತ್ತಿತ್ತು ಅಂದ್ರೆ ಕಾರಣನೇ ಇವರಲ್ಲ, ರಕ್ಷಿತ್ ಅಣ್ಣ, ರಿಷಬ್ ಅಣ್ಣ ಇವರೆಲ್ಲ ಪ್ಯೂರ್ ಪ್ಯಾಷನ್, ಪ್ಯೂರ್ ಸಿನಿಮಾ. ಅದನ್ನ ಬಿಟ್ಟು ಏನು ಮಾತಾಡಲ್ಲ. ನೀವು ಅವ್ರ ಜೊತೆ ಸಮಯ ಕಾಲ ಕಳೀರಿ, ಬೆಳಗ್ಗೆ ಸಾಯಂಕಾಲ ಅಷ್ಟೇ ನಿಮ್ಗೊಂದು 5 ಸಿನಿಮಾ ಕತೆ ಸಿಗ್ಬಿಡುತ್ತೆ. ಅಷ್ಟು ಸಿನಿಮಾ ಅಂತ ಮಾತಾಡ್ತಾರೆ. ಅದು ಇನಿಷಿಯಲ್ ಸ್ಟೇಜಲ್ಲಿ ಅಂತೂ, ಈಗ ಸ್ವಲ್ಪ ಬಿಸಿ ಇದ್ದಾರೆ, ಅಲ್ಲಿ ಓಡಾಡ್ತಿರ್ತಾರೆ ಬಿಟ್ರೆ, ಇನಿಷಿಯಲ್ ಸ್ಟೇಜಲ್ಲಂತೂ ಬರ್ರೆ ಸಿನಿಮಾ. ಆಗ ನಾವು ಅಲ್ಲಿ ಇರ್ತಿದ್ವಲ್ಲ, ನಾವು 26 ದಿನನೋ 27 ದಿನ ಕಿರಿಕ್ ಪಾರ್ಟಿ ಶೂಟ್ ಮಾಡಿದ್ದು. ಸೊ ಆ ಜರ್ನಿಯಲ್ಲೆಲ್ಲ ಹಾಸನಲ್ಲಿ ಎಲ್ಲೆಲ್ಲೋ ಶೂಟ್ ಮಾಡಿದೀವಿ. ಅಲ್ಲೆಲ್ಲ ಇದ್ದಾಗ್ಲೂ ಮಚ್ಚ ಈ ಶಾಟಿಂಗ್ಗೆ ಮಚ್ಚ ಅದು ಮಚ್ಚ ಇದು ಇದ್ದೇ ಹೊರತು ಬೇರೆ ಏನಿರಲಿಲ್ಲ. ನಾವು ನೋಡಿದ್ದಾಗಲಿ ಬೇರೆ ಇನ್ನೊಂದು ಏನು. ಸೊ ಅಲ್ಲಿಂದನೇ ಪ್ಯೂರ್ ಪ್ಯಾಷನ್. ಅದು ನಮಗೂ ನಾವು ಹೇಳ್ತಾರಲ್ಲ, ನಾವು ಹೋಗ್ತಿದ್ದಾರಿಲ್ಲಿ ಯಾರು ನಮ್ಗೆ ಸೇರ್ತಿರ್ತಾರೋ ಆ ಬುದ್ಧಿಗಳನ್ನ, ಆ ವಿಚಾರಗಳನ್ನ ನಾವು ಕಲಿತಾ ಹೋಗ್ತೀವಿ. ಈ ನಮ್ಮ ಸರ್ಕಲ್ ಹೆಂಗಿರುತ್ತೋ ಹಂಗೆ ನಮ್ಮ ಯೋಚನೆ ಇರುತ್ತೆ ಅಂತಾರಲ್ಲ, ಹಂಗೆ ಇಂಥವ್ರ ಜೊತೆ ಹೋಗೋಕೆ ಶುರು ಮಾಡ್ಬಿಟ್ಟೆ. ನಾನು ಜರ್ನಿಯಲ್ಲೇ ಸಿಕ್ಬಿಟ್ರು, ರಿಷಬ್ ಅಣ್ಣ ಆಗಲಿ, ರಕ್ಷಿತ್ ಅಣ್ಣ ಆಗಲಿ, ಆ ಥರ ಹೋಗೋದು. ಅಲ್ಲಿಂದ ನಮ್ಮ ಪರ್ಸ್ಪೆಕ್ಟಿವ್ ಬದಲಾಗ್ಬಿಡ್ತು. ಇವ್ರು ಎಷ್ಟು ಜನ ಹೇಳಿದ್ ನೆಗೆಟಿವ್ ಯಾವ್ದು ಲೆಕ್ಕಕ್ಕೆ ಬರಲಿಲ್ಲ ನನಗೆ. ಗುರು ಪ್ಯೂರ್ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಅಂತ ಹೋದ್ರೆ ಯಾವ್ದು ಗುರು ಹೆಂಗೆ ಅಂದ್ರೆ, ಈಗ ತಾವರೆ ಎಲೆ ಇದ್ದಂಗೆ ನಾವ್ ಎಲ್ಲಿ ಕೆಸರಲ್ಲಿ ಇರ್ಲಿ, ನೀರಲ್ಲಿ ಇರ್ಲಿ, ಎಲ್ಲಿ ಏನು ಅಂಟಿಸ್ಕೊಳ್ದೆ ನಾವಾಗೆ ಇರ್ತೀವಲ್ಲ, ಅದು ಮೇನು. ನಾವು ಎಲ್ಲಿದ್ರು ನಮ್ಮ ತನನ ಬಿಟ್ಕೊಡ್ದೆ, ನಮ್ಮೊಳಗಿನ ಒಳ್ಳೆತನನ ನಾವೆಲ್ಲೂ ಕಳ್ಕೊಳ್ದೆ ಇರ್ತೀವಿ ಅನ್ನೋದು ನಮ್ ಕಾನ್ಫಿಡೆನ್ಸ್. ಅದು ಸೊ ನಾವ್ ಎಲ್ ಬೇಕಾದ್ರೂ ಜಯಿಸ್ಬೋದು. ಅದನ್ನ ಕಲ್ಸ್ಕೊಳ್ಳೋದೇ ಬೆಂಬೂಗಿ ಕರೆಕ್ಟ್ ಸಿಕ್ಕಾಪಟ್ಟೆ ಕಲ್ಸ್ಕೊಡುತ್ತೆ. ಅಲ್ಲಿಂದ ಸಿನಿಮಾ ಜರ್ನಿ ಶುರು. ಕಿರಿಕ್ ಪಾರ್ಟಿ ಆಯ್ತು, ರಘುವೀರ ಅಂತ ಒಂದು ಸಿನಿಮಾ ಮಾಡಿದೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ರಕ್ಷಿತ್ ಅಣ್ಣನ ಜೊತೆ ಅವನೇ ಶ್ರೀಮನ್ನಾರಾಯಣ, ಬಗೀರ ಮಾಡಿದೆ, ತೂತು ಮಡಿಕೆ ಮಾಡಿದೆ ನಮ್ಮ ಚಂದ್ರಕೀರ್ತಿ ಅವ್ರ ಜೊತೆ. ಅದ್ಭುತವಾದ ಮನುಷ್ಯ ಚಂದ್ರಕೀರ್ತಿ, ಪ್ಯೂರ್ ಪ್ಯಾಷನ್. ನಾನು ಹೇಳೋದಲ್ಲ ರಿಷಬ್ ಅಣ್ಣ, ರಕ್ಷಿತ್ ಅಣ್ಣ ಎಲ್ಲ ಪ್ಯೂರ್ ಪ್ಯಾಷನ್ ಅಂತ. ಆ ಥರದೊಬ್ಬ ವ್ಯಕ್ತಿ ಚಂದ್ರಕೀರ್ತಿ. ಇವತ್ತು ಸಿನಿಮಾ ರಾತ್ರಿ 2 ಗಂಟೆ 3 ಗಂಟೆಗೆ ಫೋನ್ ಮಾಡ್ತಾರೆ, ಈ ಥರದ್ದೇನೋ ಒಂದು ಕತೆ ಇದೆ, ಈ ಥರದ್ದು ಹೆಂಗಾಯ್ತು, ಹೆಂಗನ್ಸ್ತು ಹೇಳಿ ಅಂತ. ಯಾರು ಗುರು ಈ ಮನುಷ್ಯ ಅಂತ. ಅಂದ್ರೆ ಅಷ್ಟು ಆಸೆ, ಅಷ್ಟು ತವಕ ಇರುವಂತ ವ್ಯಕ್ತಿ. ಆ ಥರ ಒಂದಷ್ಟು ಟೀಮ್ಗಳಲ್ಲಿ ಕೆಲಸ ಮಾಡಿದೆ. ನಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸುಜಯ್ ಶಾಸ್ತ್ರಿ ಮತ್ತೆ ನಮ್ಮ ಪ್ರಸನ್ನ ಅವರು ಬರೆದಿದ್ರು ಆ ಪಾತ್ರಗಳನ್ನು. ಕೆಲಸ ಮಾಡಿದೆ, ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಕೆಲಸ ಮಾಡಿದೆ. ಒಂದೊಂದು 4-5 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಸಮಯದ ಹಿಂದೆ ಸವಾರಿ ಅಂತ ಒಂದು ಸಿನಿಮಾ ಮಾಡಿದೆ ನಾನು, ನಮ್ಮ ಗುರುಗಳು ರಾಜ್ಗುರು ಹೊಸಕೋಟೆ ಅವರು ಡೈರೆಕ್ಟ್ ಮಾಡಿದ್ರು. ಒಂದು ನಾಟಕ ಮಾಡ್ತಿದ್ವಿ, ಬಲ್ಲ ಮೂಲಗಳ ಪ್ರಕಾರ ಅಂತ, ಜೋಗಿ ಅವರ ನದಿಯ ನೆನಪಿನ ಹಂಗು ಕಾದಂಬರಿ ಆಧಾರಿತ ನಾಟಕ ಅದು. ಸೊ ಆ ನಾಟಕನೇ ಸಿನಿಮಾ ಮಾಡೋಕ್ಕೆ ಒಬ್ರು ಪ್ರೊಡ್ಯೂಸರ್ ಮುಂದೆ ಬಂದಿದ್ರು. ಸೊ ಅದೊಂದು ಸಿನಿಮಾನೇ ಮಾಡಿದ್ವಿ, ಸಮಯದ ಹಿಂದೆ ಸವಾರಿ ಅಂತ. ರಾಜ್ಗುರು ಸರ್ ಡೈರೆಕ್ಟ್ ಮಾಡಿದ್ದು, ನಾವೆಲ್ಲ ಆಕ್ಟ್ ಹಿಂದೆ ಸವಾರಿ ಅಂತ ಸಮಥಿಂಗ್ ಟೈಮಲ್ಲಿ ಬಂದಿತ್ತು. ಸೊ ಹಂಗೆ ಮಾಡ್ತಿರುವಾಗ ಗುಬ್ಬಿ ಆದಾಗ ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಅಲ್ಲಿ ಮತ್ತೆ ಶ್ರದ್ಧಾ ಅಂತ, ನನ್ನ ಹೆಸರು ಶ್ರದ್ಧಾ ಶ್ರೀನಾಥ್. ಅದರಲ್ಲಿ ನೀವು ನಂಬಲ್ಲ, ಸಿನಿಮಾ ರಿಲೀಸ್ ಆದಾಗ ಶ್ರದ್ಧಾ ಶ್ರೀನಾಥ್ ಟ್ವೀಟ್ ಮಾಡಿದ್ರು, ಒನ್ ಮೋರ್ ಶ್ರದ್ಧಾ ಶ್ರೀನಾಥ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ. ಅಷ್ಟು ಫೇಮಸ್ ಆಗೋಯ್ತು ಆ ಹೆಸರು. ಎಲ್ಲರೂ ಅದು ಡೈಲಾಗ್ ಇದೆ ಹಾಗೆ. ರಾಜ್ ಶೆಟ್ರು ನಮ್ಮ ಪಕ್ಕ ಕೂತ್ಕೊಂಡು ಕತೆ ಹೇಳ್ತೀನಿ, ಸರ್ ನಿಮ್ಮ ಹೆಸರು ಸ್ವಲ್ಪ ಲೇಡೀಸ್ ತರ ಇದೆಯಲ್ಲ ಯಾಕೆ ಅಂತ. ನಾನು ಹೇಳ್ತೀನಿ, ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಅವ್ರ ಅಪ್ಪನ ಹೆಸರನ್ನ ಹಿಂದೆ ಇಟ್ಕೊಂಡ್ರೆ, ನನ್ನ ಪ್ರೀತಿಯಿಂದ ನಮ್ಮ ಅಮ್ಮನ ಹೆಸರನ್ನ ಮುಂದೆ ಇಟ್ಕೊಂಡಿದ್ವಿ, ಲವ್ ಯು ಮಾಮ್ ಅಂತ. ಶ್ರದ್ಧಾ ಶ್ರೀನಾಥ್ ನನ್ನ ಹೆಸರು, ಶ್ರದ್ಧಾ ಶ್ರೀನಾಥ್ ಅಂತ. ಸೊ ಆತರ ಪ್ರೊಡ್ಯೂಸರ್ಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಬಾಸ್ ಇಷ್ಟೇ ಇರ್ತಾನೆ ಹಲ್ಲಿ ಅಂತ. ಅವ್ನು ಹಾಸ್ಟೆಲ್ ಹುಡುಗರು ಸಿನಿಮಾ ಮಾಡಿದ ಈಗ ರೀಸೆಂಟ್ ಆಗಿ. ಸೊ ಅವನಿಗೆ ನಾನು ಶಿಷ್ಯ. ಈ ಥರದ ಕಾಂಬಿನೇಷನ್, ಡೆಡ್ ಆಪೋಸಿಟ್ ಕಾಂಬಿನೇಷನ್. ಅವ್ರಿಗೆ ತುಂಬಾ ಇಷ್ಟ ಆಗಿ ಒಂದು ವೆಬ್ ಸೀರೀಸ್ ಮಾಡಿದ್ರು, ಯೂಟ್ಯೂಬ್ ಸೀರೀಸ್, ಹಲ್ಲಿ ಮತ್ತು ಶ್ರದ್ಧಾ ಅಂತ. ಅದು ಸಿಕ್ಕಾಪಟ್ಟೆ ರೀಚು, ರೆಕಗ್ನೈಸೇಷನ್ ಎಲ್ಲ ತಂದ್ಕೊಂಡ್ಬಿಡ್ತು. ಮೇಡಮ್ ನೀವು ನಮ್ಮಲ್ಲ, ಕಾಂತಾರ ಮುಗಿಸ್ಕೊಂಡು ಆಚೆ ಬರ್ತಾ ಇದೀವಲ್ವಾ ಥಿಯೇಟ್ರಿಂದ, ಎಲ್ಲೋ ಬರ್ತಾ ಇದೀವಿ, ಸಾರ್ ಶ್ರದ್ಧಾ ಶ್ರೀನಾಥ್ ನನಗೆ ತುಂಬಾ ಇಷ್ಟ ಸಾರ್ ಅಂದ್ರು. ಇವಾಗ ಕಾಂತಾರ ಮಾಡಿದೀನಲ್ಲೋ ಅಂತೆ. ಕೆಲವೊಂದು ಪಾತ್ರಗಳು ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ನಾವು ಕಿರಿಕ್ ಪಾರ್ಟಿ ಮಾಡಿದಾಗ ಅಷ್ಟೇ, ಸಲ್ಮಾನ್ ಕಿರಿಕ್ ಪಾರ್ಟಿ ಸೀನಿಯರ್ ಸಲ್ಮಾನ್ ಅಂತ ಅಂದ್ರೆ, ಅವನು 10 ವರ್ಷದಲ್ಲಿ ಒಂದು 30 ಸಿನಿಮಾ ಮಾಡ್ದ. ಆ ಪಾತ್ರಗಳು ಕೆಲವೊಂದು ಪಾತ್ರಗಳು ತುಂಬಾ ಚೆನ್ನಾಗಿ ಕೂತಿರುತ್ತೆ. ಸೊ ಹಂಗೆ ಹಲ್ಲಿ ಶ್ರದ್ಧಾ ಪಾತ್ರ ಸುಮಾರು ಜನ ಇವತ್ತು ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ ಗೊತ್ತಾ, ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ ಅಲ್ವಾ,
ಅದ್ರ ಕೆಳಗಡೆ ಒಂದ್ ಕಮೆಂಟ್ ಆದ್ರೂ ಶ್ರದ್ಧಾ ಅಣ್ಣ ಸೂಪರ್ ಅಂತ ಬಂದಿಲ್ಲ ಹೆಸರು ಕೇಳಿ. ಸೂಪರ್. ಅಷ್ಟು ಚೆನ್ನಾಗಿ. ನಾನು ಆಕ್ಚುಲಿ ಕಮೆಂಟ್ ನೋಡಲ್ಲ, ನಮ್ಮ ಹುಡುಗರು ಯಾರು ನೋಡಿದ್ರೆ ಅಥವಾ ನಮ್ಮ ಫ್ರೆಂಡ್ಸ್ ನಾನೇ ಕಳಿಸ್ತೀನಿ ನಿಮ್ಗೆ. ಅಲ್ಲಲ್ಲ ಕಳಿಸ್ತಾರೆ, ಬಟ್ ಈ ವಿಡಿಯೋಗೆ ನಾನು ಖುದ್ದಾಗಿ ನನ್ನ ಏನು ಶಪಥನ ಮುರಿದು ನಾನೇ ಕಮೆಂಟ್ ನೋಡ್ತೀನಿ ನಿಮ್ಮನೆ. ಸೂಪರ್. ಹಂಗಾದ್ರೆ ಹಂಗೆ ಜರ್ನಿ ಶುರು ಆಗಿ ಇಲ್ಲಿವರೆಗೂ ಬಂದಿರೋದು. ಈ ಕಾಂತಾರದ್ದು ಈಗ ಓಕೆ, ನಿಮ್ಗೆ ಕಿರಿಕ್ ಪಾರ್ಟಿಯಿಂದನು ಆಕ್ಚುಲಿ ಸಿನಿಮಾಗೆ ಹೊಸ ಜನ್ಮ ಕೊಟ್ಟವರು ಇವ್ರಿಗೆ ನಿಮ್ಗೆ. ಸೊ ಈ ಕಾಂತಾರ ಬಾಂಧವ್ಯ ಹೆಂಗ್ ಶುರುವಾಯ್ತು? ಕಾಂತಾರ ಮೇಡಮ್, ಕಾಂತಾರ ಮಾಡೋ ಮುಂಚೆ ನೀವು ಹೇಳದ್ನಲ್ಲ ಡಿಸಾಸ್ಟರ್ಗಳು ಎಲ್ಲರ ಜೀವನದಲ್ಲಿ ಇರುತ್ತೆ. ನನ್ನ ಲೈಫಲ್ಲಿ ಆ ಥರದ್ದೇ ಏನೂ ನಡೀತಿಲ್ಲ, ಏನೂ ವರ್ಕ್ ಆಗ್ತಿಲ್ಲ. ಏನೋ ಮಾಡೋಣ ಅಂದು ಒಂದು ಕತೆ ಮಾಡ್ತಾ ಕೂತ್ವಿ, 2 ವರ್ಷ ಸಮಯ ಕಳೆದ್ಬಿಡ್ತೀವಿ. ಇನ್ನೊಬ್ರು ಯಾರೋ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಅವ್ರ ಹತ್ರ ಹೋದ್ವಿ, ಒಂದು 6 ತಿಂಗಳ ಸಮಯ ಕಳೆದ್ಬಿಡ್ತೀವಿ. ಸುಮಾರು ಆ ಥರದ್ದು ಕಳೆದು ಸಾಕಾಗಿತ್ತು. ನಮ್ಮ ಹತ್ರ ಸಂಪಾದನೆಗೂ ಇಲ್ಲ, ಏನೂ ಇಲ್ಲ. ಡಬ್ಬಿಂಗ್ ಸ್ವಲ್ಪ ಕಮ್ಮಿ ಆಗಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದಷ್ಟು ಸೇವಿಂಗ್ಸ್ ಸಣ್ಣ ಅಮೌಂಟನ್ನು ಎತ್ತಿ ನಾನು, ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ಫ್ರೆಂಡ್ 3 ಜನ ಪಾರ್ಟ್ನರ್ಸ್ ಆಗಿ ಒಂದು ಕಬಾಬ್ ಅಂಗಡಿನ ಮಾಡ್ತೀವಿ. ಎಲ್ಲಿ? ನಮ್ಮ ನಾಗರಬಾವಿ ಹತ್ರ ಕ್ರಿಸ್ಪಿ ಕಬಾಬ್ ಅನ್ನೋ ಒಂದು ಬ್ರ್ಯಾಂಡ್ ಅನ್ನ ಶುರು ಮಾಡ್ತೀವಿ. ಅದು ಎಷ್ಟು ಸೂಪರ್ ವರ್ಕ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿ ಸದಾ ಪ್ಲಸ್ ಆಗೋಯ್ತು. ಹೈ ಬ್ರೋ, ನೀವು ಸದಾ ಅಲ್ವಾ ಅಂತ ಬರೋರು, ಕಬಾಬ್ ತಿನ್ನೋರು ಜನ ಪ್ರಮೋಟ್ ಮಾಡಕ್ ಶುರು ಆಯ್ತು. ಎಲ್ಲ ನೋಡಿ, ಅಡ್ವರ್ಟೈಸ್ಮೆಂಟ್ ಗೆ ಖರ್ಚೆ ಮಾಡಂಗಿಲ್ಲ, ಅವ್ರವರೇ. ಮೇಡಮ್ ನಂಬಲ್ಲ, ಟಕ್ 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 ಅನ್ನಂಗ್ ಗ್ರೋತ್ ಆಗೋಯ್ತು. ನಾವು ಓಪನ್ ಮಾಡಿ 4 ತಿಂಗಳು 3 ಬ್ರಾಂಚ್ ಮಾಡ್ಬಿಟ್ಟಿದೀವಿ ಅಂಗಡಿನ. ನಮ್ ಇಮ್ಯಾಜಿನೇಷನ್ ಮಚ್ಚ KFCನೋ ಅಥವಾ ಯಾವ್ದೋ 5 ಸ್ಟಾರ್ನೋ ಹೊಡಿತೀವಿ ನಾವು ಕಾಂಪಿಟೇಷನ್ ಅಲ್ಲಿ. ಎಂಪರ್ ತರ ದೊಡ್ಡದಾಗಿ ಬೆಳೆದ್ಬಿಡ್ತೀವಿ. ಅದರ ನಮ್ಗೆ ಇಂಡಸ್ಟ್ರಿ ಬಿಟ್ಬಿಟ್ಟು ಏನೋ ಮಾಡಕ್ ಹೋಗ್ತಾ ಇದೀವಲ್ಲ ನಾವು ಅಂತ. ಎಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗುತ್ತೆ, ಹೋಗ್ಲಿ ಇವರು ಜೀವನ ಹೋಗ್ತಿರುತ್ತೆ. ಸೊ ಹಂಗ್ ಮಾಡ್ಕೊಂಡು ಹೋದಾಗ 4 ಬ್ರಾಂಚ್ ಮಾಡ್ಬಿಟ್ವಿ, 2 ಫ್ರಾಂಚೈಸ್ ಕೊಟ್ಬಿಟ್ವಿ, ಯಾರೇನೋ ಮಾಡಕ್ ಶುರು ಮಾಡ್ಬಿಟ್ವಿ. 11 ಜನ ಹುಡುಗರು 1 ಲಕ್ಷ ಚಿಲ್ಲರೆ ಸಂಬಳ ಕೊಡ್ತಾ ಇದೀವಿ. ಆಚೆಗೆ ನಾವು ಕೆಲ್ಸ ಇಲ್ಲದೆ ಖಾಲಿ ಕೂತವ್ರು 1 ಲಕ್ಷ ಸಂಬಳ ಕೊಡೋ ತರ ಬೆಳೆದ್ಬಿಟ್ವಲ್ಲ ನಾವು ಅಂತ. ನಮ್ ಗ್ರೋತ್ ಮೇಲೆ ನಮ್ಗೆ ಹೆಮ್ಮೆ ಮಚ್ಚ. ನಮ್ದೆಲ್ಲ ಒಂದು ಇನ್ಸ್ಪೈರಿಂಗ್ ಕತೆ ಆಗುತ್ತೆ. ಈಗ ಹೆಂಗ್ ರಿಷಭ ಅರ್ಕಿದೆಲ್ಲ ಮಾತಾಡ್ತಾರೋ ಆ ತರ ನಾವು ಮಾತಾಡ್ತೀವಿ. ಅಂದ್ರೆ ಮಚ್ಚ ಮುಂದೆ ಒಂದ್ ದಿವಸ ಇನ್ಸ್ಪೈರಿಂಗ್ ಸ್ಟೋರಿ ಆಗುತ್ತೆ ನಮ್ದು ಅಂತ. ಈ ತರದೆಲ್ಲ ಆ ಮಾತುಗಳು ನಮ್ದು. ಸೊ ಹಂಗಾಗ್ತಿರುವಾಗ ಮಧ್ಯ ಬಂದಿದ್ದು ಕಾಂತಾರ. ನಂತರ ನನಗೆ ಏನಂತಾರೆ ಆಡಿಷನ್ ಮೂಲಕ ನನಗೆ ಡಾಲರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದ ಇದರಲ್ಲಿ. ಅವ್ನು ಹೇಳ್ದ, ನಿಮ್ದೊಂದು ಫೋಟೋ ಕಳಿಸಿ, ಅದೊಂದು ಸಿನಿಮಾ ಆಗ್ತಿದೆ ಅಂತ. ಅವ್ನು ನಂಗೆ ತೂತುಮಡಿಕೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಅವ್ನಿಗೆ ಒಂದು ಫೋಟೋ ಕಳಿಸಿದ್ದೆ. ಇನ್ನೊಬ್ರು ಕಡೆ ಒಂದು ಫೋನ್ ಬಂದಿದ್ದು, ನಿಮ್ದೊಂದು ಫೋಟೋ ಕಳಿಸಿ ಅಂತ. ಪ್ರಮೋಷನ್ ಮಾಡಿದ್ದೆ ನಾನು. ಚಂದ್ರಗಿರಿ, ಪ್ರಮೋದಣ್ಣ, ಗಿರಿಯಣ್ಣ, ಮಂಚಣ್ಣ ಎಲ್ಲ ಇದ್ರು. ಸೊ ಹಂಗೆ ಎಲ್ಲ ಫೋಟೋ ಆಗಿತ್ತು. ಬಟ್ ಗೊತ್ತಿಲ್ಲ, ಒಂದು ಕಾಲ್ ಬಂತು, ಕಂಠೀರವಲ್ಲಿ ಏನೋ ನಡೀತಾ ಇದೆ ಅಂತ. ಸರಿ ಅಂತ ಹೋದೆ. ನಾನು ಕಿರಿಕ್ ಪಾರ್ಟಿ ಮಾಡಿದ್ರು ಸಹ, ಅವ್ರ ಟೀಮಲ್ಲೇ ಇದ್ರು ಸಹ, 10 ವರ್ಷದ ಪರಿಚಯ ಇದ್ರು ಸಹ. ಅಲ್ಲಿ ಹೋದೆ, ಪೇಪರ್ ಕೊಟ್ಟರು, ಆಡಿಷನ್ ಏನು ಸೈನ್ ಪ್ರೊಸೀಜರ್, ಅವ್ರೇನು ಪ್ರೋಟೋಕಾಲ್ ಇರುತ್ತೆ ಅದು ಕೊಟ್ಟರು. ಎಲ್ಲ ಬರ್ದೆ, ಹೆಸರು ಸಮೇತ. ಎಕ್ಸ್ಪೀರಿಯನ್ಸ್ ಅಂದ್ರು, ಎಕ್ಸ್ಪೀರಿಯನ್ಸ್ ಬರ್ದೆ ಫ್ರಮ್ ಕಿರಿಕ್ ಪಾರ್ಟಿ ಅಂತಾನೆ ಬರ್ದಿದ್ದೆ. ದೊಡ್ಡದಾಗಿ ಬರ್ದಿದೆ, ಕಿರಿಕ್ ಪಾರ್ಟಿ ಗೊತ್ತಾಗ್ಲಿ ನಾನು ಅಂತ. ಒಂದಷ್ಟೆಲ್ಲ ಬರ್ದಿದ್ದೆ. ಅಲ್ಲ ಅಣ್ಣ ರಿಷಭಣ್ಣ ಇರಲ್ವಲ್ಲ ಅಲ್ಲಿ, ಯಾರು ಅಸಿಸ್ಟೆಂಟ್ ಹುಡುಗ ಇದ್ರು. ಅವ್ರಿಗೆ ಯಾರಿಗೂ ನಾವು ಯಾರು ಪರಿಚಯನೇ ಇಲ್ಲ. ನಾವು ಹಳೆ ಟೀಮ್ ಹೋಗ್ಬಿಡ್ತೀವಿ ನಾವೆಲ್ಲ. ಇದು ಹೊಸ ಟೀಮ್. ಪ್ರತಿ ಸಿನಿಮಾಗೆ ಒಬ್ಬೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತಾನೆ ಇರ್ತಾರೆ, ಹೋಗ್ತಾರೆ. ಅವ್ರು ಯಾರೋ ಬಂದಿದ್ದವ್ರು ಎಲ್ಲ ಬರದ್ವಿ, ಕೊಟ್ವಿ, ಆಯ್ತು. ನಾನು ನಮ್ ಜೊತೆ ಅವ್ನು ಅಲ್ಲಿನೂ ಬಂದಿದ್ದ, ಸಲ್ಮಾನು ಬಂದಿದ್ದ. ಸಲ್ಮಾನು ನಮ್ ಜೊತೆ ಕಿರಿಕ್ ಪಾರ್ಟಿ ಸೀನಿಯರ್, ಅವನು ಬಂದಿದ್ದ ಆಡಿಷನ್ಗೆ. ಎಲ್ಲರೂ ಬಂದಿದ್ವಿ, ಎಲ್ಲ ಬರದ್ವಿ, ಕೊಟ್ವಿ, ಒಳಗಡೆ ಹೋದ್ವಿ. ಗುರು ಅಣ್ಣ, ನಾನು ಗೊತ್ತು ನೀವು ಆಕ್ಟರ್ ಅಂತ ನಮಗೆ ಗೊತ್ತು, ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರ ಅಂತ ಗೊತ್ತು, ಇದೊಂದು ಪ್ರೊಸೀಜರು, ಸೊ ಇದೊಂದು ಸಣ್ಣದಾಗಿ ಏನಾದ್ರು ಒಂದು ಮಾಡಿ. ಸರಿ ಆಯ್ತು, ಒಂದು ಸ್ಲೇಟ್ ಕೊಟ್ಟರು, ಸ್ಲೇಟ್ ಇಟ್ಕೊಂಡ್ವಿ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ, ನಾನೊಬ್ಬ ನಟ, ಹಿಂಗೆ ಮಾಡಿದ್ದೀನಿ, ಇಷ್ಟಿಷ್ಟು ಮಾಡಿದ್ದೀನಿ, ಇವತ್ತೊಂದು ಸಣ್ಣ ಸ್ಕಿಟ್ಟನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಕೊಟ್ಟು ಸಣ್ಣ ಸ್ಕಿಟ್ ಮಾಡಿದೆ. ಗುರುಣ್ಣ ಸೂಪರ್ ಓಕೆ, ಸೂಪರಾಗಿ ಮಾಡ್ತೀರಾ, ಓಕೆ. ಕೂದಲು ಓಪನ್ ಮಾಡಿ ಅಂದರು, ಕೂದಲು ಓಪನ್ ಮಾಡಿದೆ. ಹಿಂಗೆ ಇರುತ್ತಾ, ಯಾವ್ದಾದ್ರು ಗೆಟಪ್ ಇದೆಯಾ, ಕಂಟಿನ್ಯೂಟಿ ಇದೆಯಾ, ಅದು ಇದು ಕೇಳಿದ್ರು. ಏನಿಲ್ಲ ಸರ್. ಅಂದರೆ ಪಕ್ಕದ ರೂಮಲ್ಲಿ ಅಲ್ಲಿ ಇರ್ತಾರೆ, ಅವ್ರ ಹತ್ರನೂ ಒಂದ್ಸಲಿ ಬಿಟ್ ಮಾಡ್ಬಿಡಿ ಅವರು. ಸರಿ ಅಂತ ಇವ್ರು ಏನೋ ಸೈನ್ ಮಾಡಿ ಕಳ್ಸಿದ್ರು. ಆ ಸೈನ್ ತೊಗೊಂಡು ಪಕ್ಕದ ರೂಮ್ಗೆ ಹೋದ್ವಿ. ಬಸ್ ಆರಾಮ ಅಂತ. ಅಲ್ಲಿ ಸರ್ ಎಲ್ಲ ನಮಗೆ ನಾಟಕದಿಂದನೇ ಪರಿಚಯ. ಅವ್ರ ನಾಟಕಗಳನ್ನ ನಾವು ನೋಡ್ತಿದ್ವಿ, ಅವ್ರು ನಮ್ಮ ನಾಟಕಗಳನ್ನ ನೋಡೋರು. ಆರಾಮ ಅಂದ್ರು, ಆರಾಮ್ ಬಸ್ ಅಂತೆ. ಏನ್ ಇಲ್ಲಿ ಅಂದ್ರು, ಆಡಿಷನ್ ಬಸ್ ಅಂತ ಕೊಟ್ಟೆ. ಆಮೇಲೆ ಹಂಗೆ ಸೊ ಕೊಟ್ಟೆ. ಹಂಗೆ ಏನು ಬೇರೆ ಸಿನಿಮಾ ಇಲ್ವಾ, ಕಮಿಟ್ಮೆಂಟ್ ಇಲ್ವಾ ಅಂದ್ರು. ಬೇರೆ ಏನಿಲ್ಲ ಬಸ್ ಅಂದೆ. ನೋಡ ಸೈನ್ ಮಾಡ್ಕೊಂಡು ನೋಡೋಣ, ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅಂತ. ಸರಿ ಆಯ್ತು ಅಂತ ಹೋದ್ವಿ. ನಮಗೆ ಕನ್ಫರ್ಮೇಷನ್ ಇಲ್ಲ, ನಾವು ಸೆಲೆಕ್ಟ್ ಆಗ್ತೀವಿ, ಹೋಗ್ತೀವಿ ಅಂತ. ಒಂದು ವಾರದ ನಂತರ ಫೋನ್ ಬಂತು, ಸರ್ ಕಾಂತಾರ ಟೀಮಿಂದ ನೀವು ಕುಂದಾಪುರಕ್ಕೆ ಬರಬೇಕಾಗತ್ತೆ. ಯಾಕೆ? ಇನ್ನೊಂದು ರೌಂಡ್ ಆಡಿಷನ್. ಇನ್ನೊಂದು ರೌಂಡ್ ಆಡಿಷನ್, ಸೆಲೆಕ್ಷನ್ ಇಲ್ಲ. ಸರಿ ಆಯ್ತು ಅಂತೇಳಿ ಇನ್ನೊಂದು ರೌಂಡ್ ಆಡಿಷನ್ ಕುಂದಾಪುರಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ನಾನು ಹೇಳಿದೆ ಪ್ರೊಸೀಜರ್. ಒಂದು 30 ಜನ ಏನೋ ಎಲ್ಲೆಲ್ಲಿಂದನೋ ಬಂದಿರೋ, ಒಂದೇ ಬಸ್ಸಲ್ಲಿ ಹೋದ್ವಿ, ನಮ್ಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಅಲ್ಲಿ ಹೋಗಿ 30 ಜನ ಲಿಸ್ಟಲ್ಲಿ ಹೆಸರು ಬರಿತಾ ಇದ್ವಿ. ಈ ಕಾಪಿ ಹೊಡೆ ಅಭ್ಯಾಸ ಅಲ್ವಾ, ಅಲ್ಲಿ ಏನ್ ಬರಿಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಗೆ. ಹಿಂದೆ ಏನ್ ಬರೋದ್ರ ನೋಡೋಣ ಅಂತ ಒಂದ್ಸಲ
ತೆಗೆದು ನೋಡ್ರೆ ಹಿಂದೆ 30 ಜನ, ಹಿಂದೆ ತೆಗೆದು ನೋಡ್ರೆ ಆ ಬುಕ್ ಅಲ್ಲಿ ಇರೋ ಇಷ್ಟಲ್ಲಿ 30 ಜನ 40 ಜನ ಎವ್ರಿ ಡೇ ಬಂದು ಹೋಗೋರೆ. ಓ ಈ ತರ ಬಂದು ಹೋಗ್ರ ನಾವು ಒಬ್ರು, ನಾವು ನಮ್ ಭ್ರಮೆ ನಾವು ಸೆಲೆಕ್ಟ್ ಆಗ್ಬಿಟ್ಟಿದೀವಿ ಅನ್ನೋ ತರ. ಸೊ ಆ ತರದ್ ಬರದ್ವಿ, ಹೋದ್ವಿ ಒಳಗೆ ಒಂದ್ ರೌಂಡ್ ಏನೋ ಥಿಯೇಟರ್ ಆಕ್ಟಿವಿಟೀಸ್ ಅದು ಇದು ಮಾಡಿಸ್ತಾ ಇದ್ರು. ಒಂದಷ್ಟು ರೌಂಡ್ ಎಲ್ಲಾರು ಪರಿಚಯಗಳು ಮಾಡ್ಕೊಳ್ಳೋದು, ಏನೋ ಗೇಮ್ ಆಡಿಸ್ತಾ ಇದ್ರು. ರಿಷಬ್ ಅಣ್ಣ ಬಂದ್ರು ಒಳಗೆ ಬಂದ್ರು. ಅಣ್ಣ ಎಲ್ಲರೂ ಎಲ್ಲ ಅಲರ್ಟ್ ಎಲ್ಲ ಎದ್ದಿಟ್ಕೊಂಡ್ಬಿಟ್ರು, ಕಾಲಿಗೆ ಬೀಳ್ತಿಯಾರೆ, ನಮಸ್ಕಾರ ಮಾಡೋಕೆಲ್ಲ ಹೋಗ್ತೀವಿ. ನಿಂತ್ವಿ ಸರ್ಕಲ್ ಅಲ್ಲಿ ನಿಂತ್ವಿ, ಹಿಂಗೆ ಅಣ್ಣ ಹಿಂಗೆ ನೋಡ್ತಿದ್ರು. ಏನ್ರು ಎಲ್ಲ ಆರಾಮ, ಹಾಯ್ 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 ಅಂತ. ಮಚ್ಚ ನೀನೇನೋ ಇಲ್ಲಿ ಅಂದ್ರು. ಆಡಿಷನ್ ಬಂದೇಡ ಅಂತ. ಅಯ್ಯೋ ನನ್ನ ಮಗನೇ ಅಂತ ಅವಾಗ ಹೇಳಿದ್ರು. ನೋಡಿ ಇವನು 10 ವರ್ಷದ ಪರಿಚಯ ಇರ್ಬೋದು, ಕಿರಿಕ್ ಪಾರ್ಟಿಯಲ್ಲಿ ಇದ್ದ ರಾಘು ಅಂತ ನೀವು ನೋಡಿರ್ತೀರ ಎಲ್ಲರೂ. ನಮ್ಮಲ್ಲಿ ಎಷ್ಟೋ ಜನ ಮಾತಾಡ್ತಾರೆ ಅವ್ರಿಗೆ, ಶಟ್ರನ್ನ ಹಾಕೊಂಡು ಸಿನಿಮಾ ಮಾಡ್ಬಿಡ್ತಾರೆ, ಶಟ್ರು ಆರೋಪ, ಶಟ್ರು ಅವ್ರವರೇ ಮಾಡ್ಬಿಡ್ತಾರೆ, ಇದೇನೋ ಮಾಡ್ಬಿಡ್ತಾರೆ ಅಂತ. ನೋಡಿ ನಿಮ್ ತರನೇ ಸಾಮಾನ್ಯರಲ್ಲಿ ಮತ್ತೆ ಬಂದು ಒಂದು ಆಡಿಷನ್ ಅನ್ನ ಕೊಟ್ಟು ಇವತ್ತು ಒಳಗೆ ಬರ್ತೀಯ. ಸೊ ಅವತ್ತು ನನ್ನನ್ನ ಎಕ್ಸಾಂಪಲ್ ತಗೊಂಡು ಅಣ್ಣ ಅಲ್ಲೇ ಹೇಳಿದ್ರು, ಯಾವ ಟ್ಯಾಲೆಂಟ್ ಇದ್ರೆ ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ ನಮ್ಮ ಹತ್ರ. ನನಗೆ ಗೊತ್ತಿರೋ ಅನ್ಬಿಟ್ಟು ನಾನು ಇವನ್ನ ಕರೆದ್ಬಿಟ್ಟು ಮುಂಚೆನೆ ಪಾತ್ರ ಬರೆಯೋದು, ಆ ಥರ ಏನು ನಡೆಯಲ್ಲ. ಇವನು ನಿಮ್ ತರನೇ ಬಂದ್ಯಾನೆ ನೋಡಿ, ಎಕ್ಸಾಂಪಲ್ ಉದಾಹರಣೆ ಅಂತ ಹೇಳ್ಬಿಟ್ಟು ನನ್ನನ್ನೇ ಕೊಟ್ಟು ಅವತ್ತು ಹೇಳಿದ್ರು ಅಣ್ಣ. ಸೊ ಅಲ್ಲಿಂದ ಶುರು ಆಗಿದ್ದ ಜರ್ನಿ. ಅಲ್ಲಿಂದ ನಾವು ಸೆಲೆಕ್ಟ್ ಅಂತ ಗೊತ್ತಿಲ್ಲ, ಮತ್ತೆ ವಾಪಸ್ ಬಂದ್ವಿ. ಮತ್ತು ಒಂದ್ ವಾರ ಕುಂದಾಪುರ ಕರೆದ್ರು, ಮತ್ತೆ ವಾಪಸ್ ಬಂದ್ವಿ. ಈ ಮಧ್ಯೆ ಅಂಗಡಿ ಬೇರೆ ಬಿಟ್ಟು ಹೋಗ್ತಾ ಇದೆ, ಕಬಾಬ್ ಅಂಗಡಿ. ನನ್ನ ಫ್ರೆಂಡ್ಸ್ ನೋಡ್ಕೋತಿದ್ರು, ನನ್ನ ತಮ್ಮ ಒಂದ್ ದಿವಸ ನೋಡ್ಕೋತಿದ್ದ, ಇನ್ನೊಂದೇನೋ ಆಲ್ಟರ್ನೇಟ್ ಆಗ್ತಿತ್ತು. ಯಾವಾಗ 1 ತಿಂಗಳು ಕುಂದಾಪುರಕ್ಕೆ ಹೋಗ್ಬೇಕು ಅಂತ ಆಯ್ತು, ವರ್ಕ್ಶಾಪ್ ಶುರು ಅಂತ ಆಯ್ತು, ಮಚ್ಚ ಇಲ್ಲಿ ಏನೋ ಮಾಡ್ಬೇಕು ವ್ಯವಸ್ಥೆ ಇದಕ್ಕೆ, ಸೊ ಏನೋ ಆಗಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ ಇನ್ನೊಂದ್ ಕಡೆ ಒಂದ್ ಅಂಗಡಿನ ಕಮ್ಮಿ ಮಾಡಿ ಇಲ್ಲಿ ಬಿಸ್ನೆಸ್ ಚೆನ್ನಾಗ್ತಿದೆ ಅಂತ ಇದನ್ನ ನೋಡ್ಕೊಳಕ್ ಶುರು ಮಾಡಿದೆ. ಅದ್ ಕಮ್ಮಿ ಆಗಿದೆ, ಹಂಗೆ ಮುಚ್ಚೆ ಹೋಯ್ತದ ಅಂಗಡಿ. ಸೊ ಒಂದ್ಸಲಿ ಕ್ಲೋಸ್ ಮಾಡಿದ್ರೆ ಅದೊಂದು ನಮ್ಮ ಫುಡ್ ಮಾರ್ಕೆಟ್ ಹೆಂಗೆ ಬೂಮಲ್ಲಿ ಇರುತ್ತೆ. ಇವತ್ತು ನಾನು ಕ್ಲೋಸ್ ಮಾಡಿದೀನಿ, 2 ದಿನ ನಾನು ಕ್ಲೋಸ್ ಮಾಡ್ಲಿ, 3rd ಡೇ ಬರೋದೇ ಇಲ್ಲ ಅವ್ನು. ಯಾರು ಮುಚ್ಬಿಟ್ರು ಬುಡ ಅನ್ಕೊಂಡು ಹೊಟ್ಟಾಗ್ತಾನೆ ಅವ್ನು. ಎವ್ರಿ ಡೇ ಬಂದು ಫಾಲೋ ಅಪ್ ಮಾಡೋದು ಏನಿಲ್ಲ ಅವ್ನಿಗೆ, ಎಲ್ಲಿ ಸಿಕ್ಕರು ಅಲ್ಲಿ ತಿನ್ಬಿಡ್ತಾನೆ. ಸೊ ಆ ಥರದ್ದು ಏನೋ ಒಂದು ಆಗುತ್ತೆ. ಆ ಥರ ಒಂದು 20 ದಿನ ಕ್ಲೋಸ್ ಮಾಡಿದ್ದಕ್ಕೆ ಮುಗೀತು ಆ ಚಾಪ್ಟರ್. ಸರಿ ಆಯ್ತು, ಇನ್ನಿಬ್ರು ನೋಡ್ಕೋತಾ ಇದ್ರು. ನಾ ಇನ್ನೊಬ್ಬ ಡೈರೆಕ್ಟರ್ ಅಂತ ಹೇಳಿದಲ್ಲ ಜೊತೆ ಮಾಡಿದ್ದು, ಅವ್ನಿಗೆ ಯಾವ್ದೋ ಹಳೆ ಪ್ರೊಡ್ಯೂಸರ್ ಫೋನ್ ಮಾಡ್ಯಾರೆ, ದುಡ್ಡು ಬಂದಿದೆ ಬಾ ಸಿನಿಮಾ ಮಾಡೋಣ ಅಂತ. ಅಯ್ಯೋ ದೇವ್ರೆ, ಇಲ್ಲಿ ಏನೋ 5 ಸ್ಟಾರ್ KFC ಹೊಡೆಯೋಣ ಅನ್ಕೊಟ್ರೆ ನಾನು ಒಂದ್ ಕಡೆ ಹೋದೆ, ಇವನೊಂದ್ ಕಡೆ ಹೊಟ್ಟಬಿಟ್ಟಾದ್ರು ಅಂತ. ಅವ್ನಿಗೆ ಹೋದ್ರು ಕೆಲಸ ಶುರು ಮಾಡ್ಬಿಡಿ ಹೆಂಗೇನೋ ಮಾಡೋಣ ಅಂತ. ಸರಿ ಆಯ್ತು ಅಂತ ಅವನು ಮಚ್ಚ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕ್ರಿಪ್ಟ್ ಅಲ್ಲೇ ಕೂರ್ಬೇಕು, ಸಾಯಂಕಾಲ ಮಾತ್ರ ಬರ್ತೀನಿ ಅಂದ. ಸರಿ ಇನ್ನೊಬ್ಬ ಇದ್ನಲ್ಲ, ಅವನೊಬ್ಬನಿಗೆ ಎಲ್ಲವನ್ನೂ ಹ್ಯಾಂಡಲ್ ಮಾಡೋದಾಗ್ಲಿಲ್ಲ, 3-4 ಆಗ್ಲಿಲ್ಲ. ಅವ್ನ ಓಪನ್ ಆಗಲ್ಲ, ಮಚ್ಚ ಹಿಂಗ ಇದೆ ಪರಿಸ್ಥಿತಿ, ಏನ್ ಮಾಡೋಣ, ಹಿಂಗೆ ಬಿಟ್ಕೊಂಡ್ರೆ ನಾವ್ ಏನಾದ್ರು ಮಾಡ್ಬಿಡ್ತೀವಿ, ಇದನ್ನ ಲಾಸ್ ಮಾಡ್ಕೊಬಿಡ್ತೀವಿ ಬೇಡ. ಆಗ ನನ್ನ ಫ್ರೆಂಡ್ ಇನ್ನೊಬ್ಬ ಗಿರೀಶ್ ಅಂತ ಬಂದು ಅವ್ನು ತಗೊಂಡು ಇವತ್ತು ಒಳ್ಳೆ ರನ್ನಿಂಗ್ ಬಿಸ್ನೆಸ್ ಆಗ್ತಿರೋ ಜಾಗ. ಬ್ಯೂಟಿಫುಲ್ ರಿವ್ಯೂಸ್, ನೀವು ಹೋಗಿ ಆ ಕಡೆ ಹೋದಾಗ ನಿಮ್ ಫ್ರೆಂಡ್ಸ್ ಯಾರು ಇದ್ರೆ, ವೆಜ್ ಫ್ರೆಂಡ್ಸ್ ಇರ್ತಾರೆ, ಯಾರಾದ್ರು ನಾನ್ ವೆಜ್ ಫ್ರೆಂಡ್ಸ್ ಇದ್ರೆ ಅಯ್ಯೋ ಇಲ್ಲ ಇಲ್ಲ, ಎಲ್ಲರೂ ನಾನ್ ವೆಜ್ ಮಾಡಿ. ಇವತ್ತು ನನ್ನ ಕಸಿನ್ ತರನೇ ಅವನ ಬೇರೆ ಅವನಲ್ಲ ಗಿರೀಶ್ ಅಂತ, ಅವ್ನು ತಗೊಂಡು ಅವ್ನು ನಡ್ಸ್ಕೊಂಡು ಹೋಗ್ತಿದ್ದಾನೆ. ಇವತ್ತು ತುಂಬಾ ಚೆನ್ನಾಗಿ ನಡೀತಾ ಇದೆ, ಆಗ್ತಾ ಇದೆ. ಸೊ ಆತರ ಅಂತಾರ ಆಡಿಷನ್ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಈ ತರದ್ ಏನೋ ಸ್ಟೋರಿ ಹೆಂಗಿದೆ ಅಂದ್ರೆ ಎಲ್ಲೆಲ್ಲೋ ಕರೆಕ್ಟ್. ಬಟ್ ನೀವು ಕಾಂತಾರಾಗೆ ಈಗ ಕಂಪ್ಲೀಟ್ ಅಲ್ಲಿ ಶಿಫ್ಟ್ ಆದ್ರಿ ಅಲ್ಲ, ಹೆಚ್ಚು ಕಮ್ಮಿ ಎಷ್ಟು ದಿನ ಶೂಟ್ ಮಾಡಿದ್ ನೀವಲ್ಲಿ? ಮ್ಯಾಮ್ ಟೋಟಲ್ ನಂಬರ್ ಆಫ್ ಡೇಸ್ ಶೂಟ್ ಆಗಿರೋದು 250 ದಿನ ಅನ್ಸುತ್ತೆ. 250 ಡೇಸ್. 250 ದಿನ? ಹೌದು. ಓ ಮೈ ಗಾಡ್. ಟೋಟಲ್ ನಂಬರ್ ಆಫ್ ಡೇಸ್ ಶೂಟ್ ಆಗಿರೋ 250 ಡೇಸ್. ಹೌದು, ಯಾಕಂದ್ರೆ ಕಂಪ್ಲೀಟ್ ಜರ್ನಿ ಅವ್ರ ಜೊತೆನೇ ಇದೆ. ಹೌದು. ನಮ್ದು 250 ಅಲ್ಲ, ಟೋಟಲ್ ನಂಬರ್ ಆಫ್ ಕಾಂತಾರ ಶೂಟ್ ಆಗಿದೆ 250. ಹೀರೋ ಗ್ಯಾಂಗ್ ಅಲ್ಲಿ ಕೆಲವರದು 165, 170, ಕೆಲವರು 150 ಕ್ಯಾರಿ ಆಗಿದ್ದೀವಿ. ನನಗೆ ಮುಕ್ಕಾಲಲ್ಲೇ ಸೊ ಅದಕ್ಕೆ ಎಲ್ಲರಿಗೂ 100 ದಿನ ಡೇಟ್ ಕೊಟ್ಟಿದ್ರು, ಮಿಕ್ಕಿದವ್ರಿಗೆಲ್ಲ. ನನ್ನ ಒಬ್ಬನಿಗೆ 60 ದಿನ. ನನ್ನ ಒಳಗೆ ನನ್ಗೆ ಯಾವಾಗ್ಲೂ ಏನಂತಾರೆ, ಈ ನನ್ನ ಒಳಗೊಬ್ಬ ಕೂತಿರ್ತಾನೆ, ಅವ್ನು ಯಾವಾಗ್ಲೂ ಕೇಳ್ತಾನೆ ಇರ್ತಾನೆ ಏನಾದ್ರು, ಯಾಕೆ ಹಿಂಗೆ ಅಂತ ತುಂಬಾ ಪ್ರಶ್ನೆ ಮಾಡ್ತಾನೆ ಅವನು. ನನ್ಗೆ ತಡೆಯಕ್ಕಾಗ್ತಾರ. ಎಲ್ಲಾರ್ಗು 100 ದಿನ ಕೊಟ್ಬಿಟ್ರು, ನನಗೆ ಯಾಕೆ 60 ದಿನ ಕೊಟ್ಬಿಟ್ರು, ನಾನು ಚೆನ್ನಾಗಿ ಮಾಡಿಲ್ವಾ, ನಾನು ಇನ್ನೊಂದೇನೋ ಮಾಡ್ಬಿಟ್ನಾ ಅಥವಾ ಏನಾರು ಮಾಡ್ಬಿಟ್ನಾ, ಏನಾಯ್ತದೆ ನಾನೇ ಹೋಗಿ ಕೇಳ್ಬಿಟ್ಟೆ ಅನಿ ಸರ್ನ ಗುರುಣ್ಣನ, ಸಾರ್ ನಾನು ಆಕ್ಟಿಂಗ್ ಮಾಡ್ತಾ ಇಲ್ವಾ, ನಂದು ಇಷ್ಟ ಆಗ್ತಿಲ್ವಾ ನಿಮ್ಗೆ, ಏನಾಗ್ತದೆ, ಇಲ್ವಲ್ಲ ಸೂಪರ್ ಮಾಡ್ತಾ ಇದ್ರೆ ಯಾಕೆ ಆದ್ರು, ಇಲ್ಲ ಸಾರ್ ಹಿಂಗೆ ಮತ್ತೆ ನನ್ನೊಬ್ಬಂಗೆ 60 ದಿನ ಕೊಟ್ಟು ಮಿದ್ದವ್ರಿಗೆಲ್ಲ 100 ದಿನ ಕೊಟ್ಬಿಟ್ಟಿದ್ದೀರಾ, ನಾನು ಏನ್ ಮಾಡಿದೆ, ಇಲ್ಲ ನಿಮ್ ಕ್ಯಾರೆಕ್ಟರ್ ಹಿಂಗ್ ಹೋಗುತ್ತೆ, ಅಯ್ಯೋ ನಾನ್ ಸಾಯಲ್ಲ ಅಂತ ಇಂತ ದೊಡ್ಡ ಸಿನಿಮಾದಲ್ಲಿ ನಾನ್ ಕೊನೆವರೆಗೂ ಇರ್ತೀನಿ ಸರ್, ನಾನು ಕೊನೆವರೆಗೂ ಇರ್ತೀನಿ, ನಾನು ಅಯ್ಯೋ ಗುರುವಣ್ಣ ಅಂತ. ತುಂಬಾ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಫಸ್ಟ್ ಕಾಂತಾರದಲ್ಲೂ ನಾನು ಸತ್ತೋದೆ, ಏನು ಬೊಳ್ಳ ಅನ್ನೋ ಕ್ಯಾರೆಕ್ಟರ್ ಮಾಡಿರ್ತೀನಿ. ನಾನ್ ಸತ್ತಾದಾಗ್ಲೇನೆ ರಿಜಿಸ್ಟರ್ ಆಗಿದ್ದು, ನೀನ್ ಸುಮ್ನೆ ಕ್ಯಾರಿ ಆದ್ರೆ ಪ್ರಯೋಜನ ಇಲ್ಲ, ಸಾಯಿ ರಿಜಿಸ್ಟರ್ ಆಗ್ತೀರಾ ಹಂಗೆ ಅಂದ್ರು. ಅಯ್ಯೋ ರಿಜಿಸ್ಟರ್ ಆಗತ್ತೆ ರಾಗು, ತಲೆ ಕಟ್ಸ್ಕೊಬಿಡಿ, ಏನ್ ಹಂಗಾಗಲ್ಲ ಅಂತ. ಸರಿ ಓಕೆ, ನನ್ಗೆ ಎಕ್ಸಾಂಪಲ್ ಗಳೆಲ್ಲ ಕೊಟ್ಬಿಡ್ರಲ್ಲ. ಇದು ದೀಪಕಣ್ಣ ಸರ್ಕಾರಿನಲ್ಲಿ ಯಕ್ಷಗಾನ ವೇಷ ಹಾಕೊಂಡು
ಅಯ್ಯೋ ಪ್ರಮೋದ್ ಶೆಟ್ರು ಅವ್ರಿಗೆ ಹಿಂಗೆ ಆಗ್ಬೇಕು. ನಾನು ಅವ್ರನ್ನ ಮರ್ತೋಗಿದ್ದೀನಿ. ಕರೆಕ್ಟ್, ಮರ್ತೋಗ್ಬೇಕು ಅವ್ರನ್ನ. ಇಂಟರ್ವ್ಯೂನೇ ಕೊಟ್ಟಿಲ್ಲ ಗೊತ್ತಾ? ಹೌದಾ? ಅವ್ರನ್ನ ಮರ್ತೋಗಿದ್ದೀನಿ. ಇಲ್ಲ ಪಾಪ ಅಣ್ಣ ಸಿಕ್ಕಾಪಟ್ಟೆ ಒಳ್ಳೆ. ಪ್ರಮೋದ್ ಸರ್ ಇದಾರಮ್ಮ, ಅವ್ರು ಫಸ್ಟ್ ಕಾಂತಾರದಲ್ಲಿ ಹೋಗ್ಬಿಡ್ತಾರೆ ನೋಡಿ. ಅವ್ರು ಕ್ಯಾರಿ ಆಗಿರೋದು ಹಿಂದಿನ ಜನ್ಮದಲ್ಲಿ. ಹಂಗೆ ಇವಾಗ ನೀವು ಮುಂದುವರಿಬೇಕು ಅಂದ್ರೆ ಹಿಂದಿನ ಜನ್ಮಕ್ಕೆ ಹೋಗ್ತೀರಾ. ನೆಕ್ಸ್ಟ್ ಪ್ರೀಕ್ವೆಲ್ ಗಿಂತ ಇನ್ನೂ ಪ್ರೀಕ್ವೆಲ್ ಮಾಡ್ತಾರಲ್ಲ, ಅವಾಗ ಮತ್ತೆ ಇರ್ತಾರೆ ಅವ್ರ. ಇಲ್ಲ ಪಾಪ ಯಾರು ಇರ್ತೀರಿ ಏನು ಅಂತ ಗೊತ್ತಿಲ್ಲ ನೋಡಿ. ಪ್ರಮೋದ್ ಶೆಟ್ರನ್ ಮರ್ತ್ಬಿಟ್ಟಿದೀನಿ. ನೋಡಿದ್ರಾ ನೀವು? ಪಾಂಚಲಿ ವೆರಿ ಬ್ಯಾಡ್. ಆದ್ರೂ ಪ್ರಮೋದ್ ಸರ್ ನೀವು ನಮಗೆ ಇಂಟರ್ವ್ಯೂ ಕೊಟ್ಟಿಲ್ವಲ್ಲ, ಅದಕ್ಕೆ ನಾನು ನಿಮ್ಮನ್ನ ಮರ್ತ್ಬಿಟ್ಟಿದ್ದೀನಿ. ಈಗ ಕೊಡ್ತಿರ್ಬೋದು, ಮೋಸ್ಟ್ಲಿ ಟ್ರೈ ಮಾಡಿ. ಏನೋ ನೀವು ತುಂಬಾ ಪಾಸಿಟಿವ್ ಮಾತಾಡ್ತಿರಲ್ಲ ಮೇಡಮ್. ಯಾವಾಗ್ಲೂ ಯಾರು ಅಂತಾರೆ ಯಾರು ಕೆಟ್ಟವ್ರ ಇಲ್ಲ ಅಂತ ನನ್ ಕೇಳೋದಾದ್ರೆ, ಆ ಸಮಯ ಸಂದರ್ಭ ಅವ್ನ ಏನೋ ಒಂದ್ ಮಾಡಿಸ್ಬಿಡುತ್ತೆ, ಅದು ಕೆಟ್ಟದಾಗ್ಬಿಡುತ್ತೆ. ಬಿಟ್ರೆ ಯಾರು ಉದ್ದೇಶನೂ ಪೂರ್ವಕವಾಗಿ ಇವ್ರಿಗೆ ಕೊಡಬಾರ್ದು, ಇವ್ರಿಗೇನೋ ಮಾಡಬಾರ್ದು, ಆ ಥರದ್ದು ಯಾರಿಗೂ ಇಲ್ಲ. ಎಸ್ಪೆಷಲಿ ನಾನು ಈ ಟೀಮಲ್ಲಿ ಇದ್ದಿದ್ದರಿಂದ ಈ ಟೀಮಲ್ಲಿ ಯಾರಿಗೂ ಇಲ್ಲ. ಹೌದು, ಅವರೆಲ್ಲ ಪಾಸಿಟಿವ್. ಮೇಡಮ್ ಯೋಚನೆ ಮಾಡೋದು ಹೆಂಗಿರುತ್ತೆ ಅಂದ್ರೆ, ನೀವು ಅಲ್ಲಿ ಸುಮ್ಮನೆ ಅಲ್ಲಿ ಹೋಗಿ ಬನ್ನಿ ಸ್ವಲ್ಪ ದಿನದ ಮಟ್ಟಿಗೆ, ನಿಮ್ ಸ್ಪೀಡು ನಿಮ್ ಯೋಚನೆ ಹೆಂಗಿರುತ್ತೆ, ನಾನ್ ನಾಳೆ ಅಲ್ಲಿ ಏನೋ ಹೊಡಿತೀನಿ, ನಾನು ಅಲ್ಲಿ ಹೋಗ್ತೀನಿ ಅನ್ನೋ ತರ ನೀವು ಯೋಚನೆ ಇರುತ್ತೆ. ಆ ತರದ್ ಒಂದು ಥಾಟ್ ಪ್ರೊಸೆಸ್. ಅಯ್ಯೋ ಮೇಡಮ್, ಆ ತರ ಥಾಟ್ ಪ್ರೊಸೆಸ್, ಆ ತರ ಜನಗಳ ಜೊತೆ ಸೇರ್ಬಿಟ್ಟಾಗ ನಿಮ್ಗೆ ಅಂತಾರಲ್ಲ, ಸಂಘ ಚೆನ್ನಾಗಿದ್ರೆ ಅದು ಮೈಂಡ್ ಸೆಟ್ ಹಂಗೆ ಹೋಗುತ್ತೆ. ಸೊ ಆ ತರದ್ ಕರ್ಕೊಂಡು ಹೋಗುತ್ತೆ ನಿಮ್ಗೆ. ಟೋಟಲ್ ಆಗಿ ನೀವು ಹಂಗಾರೆ 250 ದಿನ ಮೇಲೆ ಶೂಟ್ ಅಲ್ಲಿ ಇದ್ದೀರಾ. ಇದರ ವಿಚಾರ ಹೇಳ್ತೀನಿ. 100 ದಿನ ಅಂತ ಆಗಿತ್ತು, 60 ದಿನ ಅಂತ ಆಗಿತ್ತಾ. ಸೊ ಎಲ್ಲರದು ಎಕ್ಸ್ಟೆಂಡ್ ಆಯ್ತು. 100 ಇದ್ದವ್ರದೆಲ್ಲ 160, 170 ಆಯ್ತು. ನಂದು 60 ಇದ್ದು 138ವರೆಗೂ ಆಯ್ತು. ಸೊ ಎಲ್ಲ ಎಕ್ಸ್ಟೆಂಡ್ ಆಯ್ತು. ಮಳೆ ಅದು ಇದು ಸುಮಾರು ಅದು ಇದು ಅಂತ. ಆ ಟೈಮಲ್ಲಿ ನಾನೇನ್ ಮಾಡಿದೆ, ನನಗೆ ಇಷ್ಟ ಇಲ್ಲ. ಇಷ್ಟು ದಿನ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದೀವಿ, ಒಂದೇ ರೂಮ್ ಅಲ್ಲಿ, ಪಕ್ಕದ ರೂಮ್ಸ್ ಏನೇ, ಯಾರು ರೂಮ್ ಬೀಗ ಆಗ್ತಿರಲಿಲ್ಲ. ನಾವೆಲ್ಲ ಹಂಗಂಗೆ ಮಲ್ಕೋತಾ ಇದ್ವಿ, ಎಲ್ಲ ಅಣ್ಣ ತಮ್ಮದಿರ್ತಾರ ಇದ್ವಿ ನಾವು. ಸೊ ಹಿಂಗಿದ್ದವರು ನಾನು ಒಬ್ಬನ್ ಮಾತ್ರ ಬೆಂಗಳೂರಲ್ಲಿ ಇಟ್ಬಿಟ್ಟು ಅವ್ರು ಮಾತ್ರ ಶೂಟ್ ಮಾಡ್ತಿದ್ದಾರೆ. ಅದು ಫಾರಿನ್ ಮಾಸ್ಟರ್ ಬೇರೆ ಬರ್ತಾರೆ, ಜೂಜಿ ಮಾಸ್ಟರ್ ಅಂತ. ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಫಾರಿನ್ ಎಕ್ಸ್ಪೀರಿಯನ್ಸ್ ಅಲ್ಲ, ಆ ವಾರ್ ಸೀಕ್ವೆನ್ಸ್. ನಾನು ಇರಲ್ಲ ಅದ್ರಲ್ಲಿ. ನನಗೆ ತಡೆಯಕ್ಕಾಗ್ತಾ ಇಲ್ಲ. ಮತ್ತೆ ಗುರುಣ್ಣ ಫೋನ್ ಮಾಡಿದೆ, ಗುರುಣ್ಣ ಸಾಯಿಸೋದೇನೋ ಸಾಯಿಸಿದ್ರಿ, ಈಗ ನೀವೇ ಜೀವ ಕುಡಿ ಅಂತ. ಏನಾಯ್ತು ಬ್ರೋ ಅಂದ್ರು. ಇಲ್ಲ ನಾನು ಕೆಲಸ ಮಾಡ್ತೀನಿ ಅಂದೆ. ನಾನು ಕೆಲಸ ಮಾಡ್ತೀರಾ ಅಂದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ, 40 ದಿನ. ನನ್ಗೆ ಒಬ್ಬನಿ ಅಂತ ಇಲ್ಲಿ ಕೂರಕ್ಕಾಗಿಲ್ಲ, ನನ್ನ ತಲೆ ಹಾಳಾಗುತ್ತೆ, ಮಿಕ್ದವರೆಲ್ಲ ಅಲ್ಲಿದ್ದಾರೆ, ನನ್ಗೆ ಆಗಲ್ಲ ಅಂದೆ. ಫೋನ್ ಮಾಡಿ ರಿಷಬಣ್ಣಗೇನೆ ಅಂದ್ರು. ಅಯ್ಯೋ ನಾನು ಮಾಡಲ್ಲ, ನೀವೇ ಮಾಡಿ ಅಂದ್ರು. ಸರಿ ಅಂತ ಗುರುಣ್ಣ ಫೋನ್ ಮಾಡಿ ಇಮಿಡಿಯೇಟ್ 5 ನಿಮಿಷಕ್ಕೆ ಮಾಡಿದ್ರು. ಫಸ್ಟ್ ಬರಕ್ಕೆ ಹೇಳಿ ಅವನ್ನ ಅಂತ ಹೇಳಿದ್ರು. ಬನ್ನಿ ರಾಘು ಅಂದ್ರು. ಪಟ್ ಅಂತ ಟಿಕೆಟ್ ಬುಕ್ ಆಗಿದ್ರು, ಪಟ್ಟ ಹೊಟ್ಟಿದೆ ನಾನು ಕುಂದಾಪುರಕ್ಕೆ. ಅದೇ ಮುಡ್ಕೊಂಡು ಸಾಕು, ನೀನ್ ಸತ್ತಾಗಿರ್ತೀಯಲ್ಲ ಮತ್ತೆ ಹೆಂಗ್ ಬರುತ್ತೆ ಗುರು ನೀನು ಅಂತ. ಇಲ್ಲ ಬಚ್ಚ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ಶನಿವಾರ ಸಂತಲ್ಲಿ ಶೂಟ್ ಮಾಡಿದ್ದು. ಆ ಜೂಜಿ ಮಾಸ್ಟರ್, ಫಾರಿನ್ ಮಾಸ್ಟರ್ ಏನ್ ಶೂಟ್ ಮಾಡ್ಕೊಟ್ರು ಅಷ್ಟು ಸೀಕ್ವೆನ್ಸ್ ಗಳನ್ನ ನಾನು ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾಲಿ ಕೆಲಸ ಮಾಡಿದೆ. ಪ್ರಗತಿ ಅಕ್ಕನ ಅಂಡರಲ್ಲಿ ಕೆಲಸ ಮಾಡಿದೆ. ಅದೊಂದು ಖುಷಿ. ಅಯ್ಯೋ, ಪ್ರಗತಿ ಅಕ್ಕನ ಬಗ್ಗೆ ಹೇಳಿದ್ರೆ ಒಂದು ಎಪಿಸೋಡ್ ಹೇಳ್ಬೇಕು, ಅಷ್ಟಿದೆ. ರಿಷಬ್ ಅಣ್ಣನ ಎಷ್ಟಿದೆಯೋ ಅಷ್ಟೇ ಪ್ರಗತಿ. ನಿಜವಾಗ್ಲೂ ರಿಷಬ್ ಸರ್ದು ಪ್ರಗತಿ ಆಗಿದ್ದೆ ಪ್ರಗತಿ ಬಂದ್ಮೇಲೆ ಅದು ನಿಜ. ಪ್ರಗತಿ ಅಕ್ಕ ಈ ಕಡೆ ಅಣ್ಣ ಡೈರೆಕ್ಷನ್ ಟೀಮ್ ಹಾಕೊಂಡು ಏನೋ ಯುದ್ಧ ಮಾಡ್ತಾ ಇದ್ರೆ, ಅಕ್ಕ ಇಲ್ಲಿ ಕಾಸ್ಟ್ಯೂಮ್ ಟೀಮ್ ಹಾಕೊಂಡು ಒಂದು ಯುದ್ಧ ಮಾಡೋರು. ಪ್ರತಿ ಇಂಚು ಇವನಿಗೆ ಈ ಕಾಸ್ಟ್ಯೂಮ್, ಇವನಿಗೆ ಇದು, ಕನಕವತಿದಾಯ್ತಾ, ಇವ್ರದಾಯ್ತಾ, ರಾಜಂದಾಯ್ತಾ, ಸೈನಿಕರದಾಯ್ತಾ, ಸೇವಕರದಾಯ್ತಾ. ಈಗ ಬರೇ ರಾಣಿ ಒಂದ್ ಶಾಟ್ ಬಂತು ಅಂದ್ರೆ ರಾಣಿ ಮಾತ್ರ ಕಾಣಿಸ್ತಾರೆ ಜನಕ್ಕೆ. ಹಿಂದೆಗಡೆ 10 ಜನ ಸಖಿಯರು ಇರ್ತಾರೆ, ಅವ್ರು ಯಾರು ಕಾಣಲ್ಲ. ಅವ್ರಿಗೂ ರೆಡಿ ಮಾಡ್ಬೇಕು. ಆ ಹಿಂದೆ ನಿಂತಿರೋ ಸಖಿಗೂ ಕೂದ್ಲು ಇದಾಗ್ಬೇಕು, ಮೇಕಪ್ ಆಗ್ಬೇಕು, ಚಂದ ರಾಣಿ ತರನೇ ಆಲ್ಮೋಸ್ಟ್. ಕಲರ್ ಒಂದ್ ಬೇರೆ ಇರುತ್ತೆ ಬಿಟ್ರೆ ನಿಜವಾಗ್ಲೂ ಮ್ಯಾಮ್. ರಾಜನ್ ಪಕ್ಕ ನಿಂತಿಯಾರೆ ಅಂದ್ರೆ ಅಲ್ಲೆಲ್ಲ ಆಸ್ಥಾನ ಸುಮ್ನೆ ಕೂತಿಯಾರೆ, ಸುಮ್ನೆ ಹೆಂಗೋ ಕಷ್ಟಪಟ್ಟು ಕೂರ್ಸಕ್ಕಾಗಲ್ಲ. ಅವನಿಗೊಂದ್ ಕಿರೀಟ, ಅವನಿಗೊಂದ್ ಪೇಟ, ಬೆಲ್ಟು, ಎಲ್ಲವೂ ಅಷ್ಟು ನೋಡ್ಕೊಂಡು ಪ್ರಗತಿ ಅಕ್ಕ. ನೀವು ನಂಬಲ್ಲ, ಹೇಳ್ದೆ ನಾನು ಎಷ್ಟೋ ಕಡೆ ಹೇಳಿದೆ, ಹೆಂಡತಿ ಅನ್ನೋದನ್ನ ಮರ್ತ್ಬಿಟ್ಟು ಕೆಲಸ ಮಾಡ್ಯಾರೆ ಅಕ್ಕ. ನಾನು ಒಬ್ಬ ಕೆಲಸ ಮಾಡ್ತೀನಿ, ಈಗ ಹೆಂಗೆ ಬೇರೆ ಕಾರ್ಮಿಕರು ಕೆಲಸ ಮಾಡ್ತಾರೋ ನಾನು ಅದೇ ತರ ಕೆಲಸ ಮಾಡ್ತೀನಿ, ಒಂದು ಎಂಪ್ಲಾಯ್ ತರ ಅಂತ. ಹಗಲು ರಾತ್ರಿ ಅಕ್ಕನೂ ಬಂದು ರಾತ್ರಿ 2-3 ಗಂಟೆಗೆ ಮಲ್ಕೊಂಡು, ಮಕ್ಳು ಸ್ಕೂಲ್ ರಜಾ ಗೀಜ ಇತ್ತವ್ರೆ ಸೆಟ್ ಬಂದ್ಬಿಡೋರು. ಬಾಬು ಮತ್ತೆ ರಾಧೆ ಮೈಕ್ ಇಟ್ಕೊಂಡು ಹಲೋ ಅಂತ. ಅಯ್ಯೋ ಅಣ್ಣಂಗೆ ಭಯಂಕರ ಖುಷಿ. ಸಮಯ ಸಿಗದೇ ಇಲ್ವಲ್ಲ ಮ್ಯಾಮ್, ಅಷ್ಟು ಬಿಸಿ ಇರುವಾಗ. ಈಗೇನೋ ಅಣ್ಣ ಬಿಸಿ ಇದಾರೆ, ಅಕ್ಕ ಫ್ರೀ ಇದಾರೆ ಅಂದ್ರೆ ಮನೇಲಿ ನೋಡ್ಕೋತಾರೆ ಅನ್ಬೋದು, ಅಥವಾ ಅಕ್ಕ ಬಿಸಿ ಇದಾರೆ, ಅಣ್ಣ ಫ್ರೀ ಇದಾರೆ ಅಂದ್ರೆ ಮನೇಲಿ ನೋಡ್. ಇಬ್ರು ಹೊರಗೆ ಇದಾರೆ. ಮಕ್ಕಳು ಪಟ್ಟನ ಮುಂದ್ಬಿಡೋರು. ಸೆಟ್ಟಲ್ಲೇ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಸೆಟ್ಟಲ್ಲೇ ಒಂದ್ ಸ್ವಲ್ಪ ಹೊತ್ತು ಎಲ್ಲಾರು ಮಾತಾಡ್ಸ್ಕೊಂಡು ಮಜಾ ಮಾಡ್ಕೊಂಡು ಆಮೇಲೆ ಆರಾಮಾಗಿ ಮನೆಗೆ ಹೋಗೋರು. ಸೊ ಅಕ್ಕ ಮನೆಯನ್ನು ನೋಡ್ಕೊಂಡು, ಮಕ್ಳಿಗೂ ಏನೋ ರೆಡಿ ಮಾಡಿ ಬೆಳಿಗ್ಗೆ ಮತ್ತೆ ಸ್ಪಾಟ್ಗೆ ಬಂದು ಸ್ಪಾಟ್ ಕರೆಕ್ಷನ್ಗಳನ್ನ ನೋಡಿ ಸುಮ್ನೆ ನಡ್ಕೊಂಡ್ ಬರ್ತಾ ಇರಾರ. ಅವ್ರ ತಲೆ ಯಾವತ್ತು ನಾವು ನಮಸ್ಕಾರ ಮಾಡಿದ್ರೆ ಮುಖನೇ ನೋಡ್ತಾ ಇರಲಿಲ್ಲ. ಮತ್ತೆ ಮೇಲೆ ಕೆಳಗರು ನಮ್ ಕಚ್ಚೆ ಚಪ್ಪಲಿ ಅದು ಇದು ಹಿಂಗೆ ನೋಡ್ಕೊಂಡೇ ಓಡಾಡೋದು. ಪೂರ್ತಿ ಅಕ್ಕನ್ ಗಮನ ಅಲ್ಲೇ ಡೀಟೇಲೇ. ಮೇಡಮ್ ನೀವು ನಂಬಲ್ಲ, ಒಂದಷ್ಟು ಫೋಟೋಸ್ ಹೊರಗೆ ಬಂತು. ರಿಷಬ್ ಅಣ್ಣಂದು ಏನೋ ಕಿವಿ ಸರಿ ಮಾಡ್ತಿರೋದು, ಕೈ ಸರಿ ಮಾಡ್ತಿರೋದು ಅಥವಾ ಆ ತರ ಎಲ್ಲರಿಗೂ ಸರಿ ಮಾಡ್ಯಾರ ಪ್ರಗತಿ ಅಕ್ಕ. ನಾವೆಲ್ಲ ನಿಂತಿದೀವಿ, ಬಂದ್ಬಿಟ್ಟು ಮಗ ಒಂಚೂರು ತಿರ್ಕೊ ಅನ್ನೋರು, ಇನ್ನೇನೋ ಯಾರು ಗುರು ಅಂದ್ರೆ ಅಕ್ಕ ಒಂಚೂರು ತಿರ್ಕೊ ಅಂದ್ಬಿಟ್ಟು ಬೆಳ್ ಸರಿ ಮಾಡೋರು. ಈ ತರ ಯಾರ್ಯಾರು ಡೀಟೇಲಿಂಗ್ ಮಾಡ್ಯಾರ ಗೊತ್ತಾ ಮ್ಯಾಮ್. ಯಾರು ಹಿಂಗ್ ಸುಮ್ನೆ ನೋಡೋರು, ಕೆಲಸ ಸುಮ್ನೆ ಫ್ರೇಮಲ್ಲಿ ನೋಡೋರು, ಯಾರು ಇಮಿಡಿಯೇಟ್ ವಾಕಿಲ್ ಹೇಳೋರು, ಅಜಿತ್ ಅವ್ನು ಯಾರು ಕಚ್ಚೆ ಆ ಕಲರ್ ಕೊಟ್ಟಿದ್ರೆ, ಯಾರು ಕೊಟ್ಟಿದ್ರು ಅವನಿಗೆ ಕಚ್ಚೆ ಅಂತ. ಎಲ್ಲರದು ಒಂದ್ ಕಲರ್ ಇದೆ, ಇವನೊಬ್ಬದು ಒಂದ್ ಕಲರ್, ಕರ್ಕೊಂಬನ್ನಿ ಅವನು ಅಂತ.
ಯಾರೋ ಒಬ್ರು ಜೂನಿಯರ್ ಆರ್ಟಿಸ್ಟ್ ನ ಕರ್ಕೊಂಡ್ಬಂದು ಇಮಿಡಿಯೇಟ್ ಕಚ್ಚೆ ಎಲ್ಲ ಚೇಂಜ್ ಮಾಡಿಸಿ ಪಟ ಮತ್ತೆ ತಗೊಂಡೋಗಿ ನಿಲ್ಸಿ ಈ ತರದ್ ಸುಮಾರು ಮಾಡಿರ್ ಪ್ರಗತಿ ಸುಮಾರು. ಅವರು ಹಗಲು ರಾತ್ರಿ ಶ್ರಮ ನಂಬಲ್ಲ. 2,000 ಜನಕ್ಕೆ ಕಾಸ್ಟ್ಯೂಮ್ ಕೊಡ್ಬೇಕು ಅಂದ್ರೆ 2,000 ಜನಕ್ಕೆ ಅಪ್ಪರ್ ಕೊಡ್ಬೇಕು, 2,000 ಜನಕ್ಕೆ ಲೋವರ್ ಕೊಡ್ಬೇಕು, ಅದ್ರ ಮೇಲೆ ಆ ವಾರ್ಗೆ ಇದು ಕೊಡ್ಬೇಕು, ಬೇಟ, ಅವರು ಓಲೆಗಳು ಹಾಕೋಬೇಕು, ಕೈಗೊಂದು ಆರ್ಮರ್ ಕಟ್ಕೋಬೇಕು, ಏನೇನೋ ಕತ್ತಿ. ಅಯ್ಯೋ ಅಕ್ಕನ ಕೆಲಸ ಅಂತೂ ಮುಗಿಯೋದ ಕೆಲಸ ಅದು. ಅದಾದ್ಮೇಲೂ ಅಕ್ಕ ಈ ಪ್ರಮೋಷನ್ಸ್ ಟೈಮ್ಗೆ ಅದಕ್ಕೆ ಇದಕ್ಕೆಲ್ಲ ಅಣ್ಣಂಗೆ ಕಾಸ್ಟ್ಯೂಮ್ ಎಲ್ಲ ಮಾಡ್ಕೋಬೇಕು, ಎಲ್ಲ ಡಿಸೈನ್ ಮಾಡ್ಕೋಬೇಕು. ಪ್ರತಿಯೊಂದು ಶೂಟಿಂಗ್ ಮುಗಿದ್ಮೇಲೆ ಅಕ್ಕನ ಕೆಲಸ ನಡೀತಾನೆ ಇತ್ತು. ಅರ್ಥ ಆಯ್ತಾ ನಿಮ್ಗೆ? ಎಲ್ಲೋ ಒಂದು ಪ್ರೆಸ್ ಮೀಟ್ಗೆ ಹೋಗ್ತಾರೆ, ಎಲ್ಲೋ ಒಂದು ಹೋಗ್ತಾರೆ ಅಂದ್ರೆ ಅಫ್ಕೋರ್ಸ್ ಅಕ್ಕನೇ ಡಿಸೈನ್ ಮಾಡ್ತಾರೆ ಅಣ್ಣಂದೆಲ್ಲ ಬಟ್ಟೆಗಳನ್ನು. ಸೊ ಎಲ್ಲವನ್ನೂ ರೆಡಿ ಮಾಡ್ಬೇಕು ಅಕ್ಕ. ಅಯ್ಯೋ ಅವ್ರದ್ದು ಮುಗಿಯೋದ ಕತೆ ನಡೀತಾನೆ ಇರುತ್ತೆ. ಇವತ್ತು ಎಲ್ಲರೂ ಒಂದು ಆಚೆ ಹೋಗ್ತಾರೆ, ಇವತ್ತು ಅಕ್ಕನೇ ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ. ಅಷ್ಟು ಕಾನ್ಶಿಯಸ್ ಅವ್ರಿಗೆ, ಅಷ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ರು ಪ್ರಗತಿ ಅಕ್ಕ. ಯಾರು ನಮ್ಮ ಹೆಂಡ್ತಿದಾರಂತ ಮಾಡೋದು ಅನ್ಸುತ್ತೆ ಗೊತ್ತಿಲ್ಲ. ಯಾಕೆ ಗುರು ರಾತ್ರಿ ಹೋದ್ರೆ ಬೆಳಗ್ಗೆ ಬರ್ತಾರೆ, ಯಾಕೆ ಬೇಕೀಗ ಕೆಲಸ ಅಂತಾರೆ. ಸೊ ಹಂಗೆ ಪ್ರಗತಿ ಆತರ ಬ್ಯಾಲೆನ್ಸಿಂಗ್ ಆಗಿರ್ಬೇಕು. ಹಂಗೆ ಇಷ್ಟಪಟ್ಟು ಅವ್ರ ಕೆಲ್ಸನ ಹಿಡಿಯಾಗಿ ಅವ್ರ ಜೊತೆನೆ ಅವ್ರ ಕೆಲ್ಸಾನು ಹಿಡಿಯಾಗಿ ಇಷ್ಟಪಟ್ಟು ಜೊತೆಲಿ ಮೇನ್ ಸ್ಟ್ರೆಂತ್ ಆತರ ಯಾರೋ ಒಬ್ರು ಸಾಥ್ ಕೊಟ್ಬಿಟ್ರೆ ಅಣ್ಣ ಏನ್ ತಗೊಂಡ್ ಮಾಡ್ಬೋದು ಅಲ್ವಾ?